ಹುಬ್ಬಳ್ಳಿ ಡೀಸೆಲ್ ಲೋಕೋ ಶೆಡ್ದ WDP ಗತಿಮಾನ್ ಎಕ್ಸ್ಪ್ರೆಸ್ ಏನು ಹೊಲಸು ಮಳೆ ಆಗೈತೆ ನೋಡ್ರಿ ಇಲ್ಲಿ ಏನು ಕಾಣೋದಿಲ್ರಿ ಮುಂದೆ. ಅದಕ್ಕೆ ನನ್ನ ಕ್ಯಾಮ್ರಾ ಎಲ್ಲ ವರ್ಷ ಇದು ಹೊಲದಾಗ ಏನು ನೀರು ನಿಂತದಲ್ರಿ, ಈ ನೀರು ನಿಂತಿದ್ದು ನೋಡೇ ನಮ್ಮ ರೈತ ಬಾಂಧವರು ಹೇಳ್ಬಿಡ್ತಾರೆ. ಸಿಂಧನೂರು ಹುಬ್ಬಳ್ಳಿ ಪ್ಯಾಸೆಂಜರ್. ಈ ಲೊಕೇಶನ್ ನಾನು ವಿಡಿಯೋ ಮಾಡೋ ಸ್ಟಾಪ್ ಮಾಡೋಲ್ಲ. ಮೇನ್ ಲೈನ್ ಬಿಟ್ಟಿವಿ ನೋಡ್ರಿ ನಾವಿಲ್ಲಿ. ಹಲೋ ಬ್ರೋ, ಆರಾಮ? ಕೋಚ್ ಅಷ್ಟು ಖಾಲಿ ಐತೆ ನೋಡ್ರಿ, ಯಾರು ಸರಿ ಪುಸ್ತಕಿದ ಪ್ಲಾಟ್ಫಾರ್ಮ್ ನಂಬರ್ 1ಗೆ ನನ್ನ ಆರಾಮಾಗಿಬಿಟ್ಟು ವಿಡಿಯೋದಾಗ ರಿಕ್ವೆಸ್ಟ್ ಮಾಡ್ತೀನಿ. ಚಲೋ ರೈಲ್ವೆ ಸ್ಟೇಷನ್ ಕೊಟ್ರೆ ಹಿಂಗೆ ಹಾಳು ಮಾಡೋಕ್ಕೆ ಹೋಗ್ಬಿಡ್ರಿ. 100 ವರ್ಷಗಳ ಕನಸಾದಂತಹ ಕಲ್ಯಾಣ ಕರ್ನಾಟಕ ಉತ್ತರ ಕರ್ನಾಟಕ ರೈಲು ಪ್ರಾಜೆಕ್ಟ್ ಯಾವ್ದು ಹೇಳ್ರಿ? ನಮ್ಮ ಗದಗವಾಡಿ ರೈಲ್ವೆ ಪ್ರಾಜೆಕ್ಟ್ 1911 ನಿಜಾಮರು ಮತ್ತು ಬ್ರಿಟಿಷರು ಈ ರೈಲ್ವೆ ಲೈನ್ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಆಮೇಲೆ ಈ ರೈಲ್ವೆ ಲೈನ್ ಬಗ್ಗೆ ಯಾರು ತೆಗೆಯಲಿಲ್ಲ. ಆಮೇಲೆ ಒಂದು 40ರಿಂದ 50 ವರ್ಷ ಆದಮೇಲೆ ಮತ್ತೆ ಬಜೆಟ್ ಒಳಗೆ ಪ್ರಸ್ತಾಪ ಮೂಡಿದೆ. ಬಟ್ ಯಾವುದೂ ಅವಾಗದು ಮುಂದುವರಿಕೆಗಳು ಕಂಡು ಬರಲಿಲ್ಲ. ಅದಕ್ಕಾಗಿ 2013-14 ಬಜೆಟ್ ಒಳಗೆ ಪ್ರಸ್ತಾವನೆ ಆತ್ರಿ ನಮ್ಮ ಗದಗವಾಡಿ ರೈಲ್ವೆ ಪ್ರಾಜೆಕ್ಟ್. ಎಲ್ಲರೂ ನಮಸ್ಕಾರ ರೀ. ಹೊಸ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ. ಟೈಟಲ್ಲ ತಮ್ಮನೇಲಿ ನೋಡಿ ಕಂಡು ಹಿಡಿದಿರ್ತೀರಿ ಯಾವ ಜರ್ನಿ ಅಂತಂತೇಳಿ. ಹೌದ್ರಿ, ರೀಸೆಂಟಾಗಿ ಅಂದರೆ ನಿನ್ನೆರ ಇನಾಗ್ರೇಟ್ ಆಗಿರುವಂಥ ಕುಷ್ಟಗಿ ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್ ಜರ್ನಿ ಮಾಡೋಕೆ ಬಂದೀವಿ. ಇದು ಯಾವ ರೈಲ್ವೆ ಲೈನ್ ಒಳಗೆ ಬರುತ್ತಪ್ಪ ಅಂತಂದ್ರೆ ಗದಗದಿಂದ ವಾಡಿಗೆ ಕನೆಕ್ಷನ್ ಕೊಡುವಂಥ 100 ವರ್ಷಗಳ ಕನಸಾದಂಥ ಗದಗವಾಡಿ ರೈಲ್ವೆ ಲೈನ್. ಇದ್ರ ಬಗ್ಗೆ ನಾನು ಇನ್ನೊಂದೆರಡು ನಿಮಿಷ ಒಳಗೆ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಏನು ಪ್ರಾಜೆಕ್ಟ್ ಇದೆ ಏನೆಲ್ಲ ಅಂತೇಳಿ. ಅದಕ್ಕಿಂತ ಮೊದಲು ನಾನು ನಿಮ್ಗೆ ನಾನೀಗದೇನು ರೀ ನಮ್ಮ ಸಿದ್ಧಾರೂಢ ಸ್ವಾಮೀಜಿ ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್ ಒಳಗೆ ಈಗ ಜಸ್ಟ್ ಟಿಕೆಟ್ ತೊಗೊಂಬಂದೆ. ಟಿಕೆಟ್ ತೊಗೋದ ಮುಂದೆ ಏನೇನಾಯ್ತು? 17327 ಹುಬ್ಬಳ್ಳಿ ಕುಷ್ಟಗಿ ಎಕ್ಸ್ಪ್ರೆಸ್ 5 ಗಂಟೆಗೆ ಡಿಪಾರ್ಚರ, ಪ್ಲಾಟ್ಫಾರ್ಮ್ ನಂಬರ್ 1. ನಾನು ಅಂದ್ಕೊಂಡಿದ್ದೆ ಮೇ ಬಿ ಪ್ಲಾಟ್ಫಾರ್ಮ್ ನಂಬರ್ 7 ಅಥವಾ 6 ಅಥವಾ 8 ಇರ್ಬೋದು ಅಂಥೇಳಿ. ನಾನು ಅಂದ್ಕೊಂಡಿದ್ದೆ ಹುಬ್ಬಳ್ಳಿ ಕುಷ್ಟಗಿಗೆ ಪ್ಯಾಸೆಂಜರ್ ಟ್ರೈನ್ ಕೊಟ್ರು ಅಂತ ಅಂದ್ಕೊಂಡಿದ್ದೆ. ಬಟ್ ಇದು ನೋಡ್ರಿ ಎಕ್ಸ್ಪ್ರೆಸ್ ಟಿಕೆಟನ್ನು ಕೊಟ್ಬಿಟ್ರೆ. ನಿನ್ನೆ ಸ್ಪೆಷಲ್ ಟ್ರೈನ್ ಇತ್ತು, ಸೋನು ಅನ್ನ ತೋರಿಸಿದ್ರೆ ನನ್ನ ಸ್ಪೆಷಲ್ ಟ್ರೈನ್ ಇದ್ದಿದ್ರೆ ಸಂಬಂಧ 70 ರೂಪೀಸ್ ಟಿಕೆಟ್ ಅಂತ ಅಂದ್ಕೊಂಡಿದ್ದೆ. ಬಟ್ ಇಲ್ಲರಿ, ಇದೇನಿದೆ ಟ್ರೈನ್ ಐತಲ್ಲ ಹುಬ್ಬಳ್ಳಿ ಕುಷ್ಟಗಿ, ಇದನ್ನು ನಮ್ಮ ಸೌತ್ ವೆಸ್ಟರ್ನ್ ರೈಲ್ವೇಸ್ದವರು ಇದೆ ಎಕ್ಸ್ಪ್ರೆಸ್ ಕ್ಯಾಟಗರಿ ಟ್ರೈನ್ ಅಂತ ಹೇಳೇನೆ ಇಂಟ್ರೊಡ್ಯೂಸ್ ಮಾಡಿಬಿಟ್ರಿ. ಟ್ರೈನ್ ನಂಬರ್ ಎಲ್ಲ ನಾನು ನಿಮ್ಗೆ ಹೇಳಿಬಿಟ್ಟೆ. ಈಗ ಇದ್ರ ಡಿಪಾರ್ಚರ್ ಐತಿ 5 ಗಂಟೆಗೆ. ಇದ್ರ ರೂಟೇಷನ್ ಏನೇ ಐತಿ ಎಲ್ಲ ನಾವು ಮಾತಾಡ್ಕೊಂಡು. कुष्टगी श्री सिद्धारूढ़ स्वामी जी हुब्बಳ್ಳಿ जंक्शन से चलकर कुष्टगी को जाने वाली अपने निर्धारित समय 17 पर प्लेटफॉर्म क्रमांक 1 से जाएगी. ಮೇನ್ ಏನು ಗೊತ್ತ್ರಿ, ಇದೇನಿದೆ ಗದಗದಿಂದ ವಾಡಿ ಅಂದ್ರೆ ತಳಕಲ್ಲಿಂದ ವಾಡಿಗೆ ಮೇನ್ ಲೈನ್ ಐತಿದೆ. ಇದ್ರ ಬಗ್ಗೆ ನಾನು ನಿಮಗೆಲ್ಲ ಎಕ್ಸ್ಪ್ಲೇನ್ ಮಾಡಿಬಿಟ್ಟೆ. ಈಗ ಇದು ಸೆಕ್ಷನ್ ಕಂಪ್ಲೀಟ್ ಆಗೈತಿ. 57 ಕಿಲೋಮೀಟರ್ ಏನೋ ಸೆಕ್ಷನ್ ಕುಷ್ಟಗಿ ಮಟ್ಟ ಕಂಪ್ಲೀಟ್ ಆಗೈತಿ. ಕುಷ್ಟಗಿಯಿಂದ ಮುಂದಿನ ಸೆಕ್ಷನ್ ಇನ್ನೇನು 2 ವರ್ಷ ಕಂಪ್ಲೀಟ್ ಆಗತ್ತೆ ಅಂತೇಳಿ ನಮ್ಮ ರಾಜ್ಯ ರೈಲ್ವೆ ಮಂತ್ರಿ ಅಂದ್ರೆ ಮಿನಿಸ್ಟರ್ ಆಫ್ ಸ್ಟೇಟ್ ರೈಲ್ವೇಸ್ ಶ್ರೀ ವಿ ಸೋಮಣ್ಣಜಿ ಅವ್ರು ಹೇಳ್ಯಾರ 2027 ಡೆಡ್ಲೈನ್ ಕೊಟ್ರೆ ಗದಗದಿಂದ ವಾಡಿ ಅಂದ್ರೆ ತಳಕಲಿಂದ ವಾಡಿ ಪೂರ್ತಿ ಲೈನ್ ಕಂಪ್ಲೀಷನ್ ಆಗಕ್ಕೆ. ಬಟ್ ಈಗಿದ ಕುಷ್ಟಗಿ ಮಠ ಕಂಪ್ಲೀಷನ್ ಆಗಿರೋದ್ರಿಂದ 57 ಕಿಲೋಮೀಟರ್ ಸ್ಟ್ರೆಚಿಗೆ ಒಂದು ಎಕ್ಸ್ಪ್ರೆಸ್ ಟ್ರೈನ್ ಇಂಟ್ರೊಡ್ಯೂಸ್ ಮಾಡಿಬಿಟ್ರೆ. ಸೇಮ್ ಹೆಂಗಾಗಿತ್ತಪ್ಪ ಅಂತಂದ್ರೆ ನಮ್ಮ ಇದಕ್ಕೆ ರೀ ಸಿಂಧನೂರಿಗೆ ಏನು ಟ್ರೈನ್ ಬಿಟ್ರಲ್ಲ, ಅದು ಮೊದಲು ಹುಬ್ಬಳ್ಳಿ ಗಂಗಾವತಿ ಹೊಡ್ದೈತೆ, ಆಮೇಲೆ ಹುಬ್ಬಳ್ಳಿ ಕಾರಡ್ಗೆ ಆಯ್ತು, ಆಮೇಲೆ ಹುಬ್ಬಳ್ಳಿ ಸಿಂಧನೂರು ಅದು. ಅದೇ ಸೇಮ್ ಥೀಮ್ ಒಳಗೆ ನಾನು ಈಗ ಹುಬ್ಬಳ್ಳಿ ಕುಷ್ಟಗಿ ಬಿಟ್ರೆ ಆಮೇಲೆ ಹುಬ್ಬಳ್ಳಿ ಲಿಂಗಸ್ಗೂರು ಆಗುತ್ತೆ, ಆಮೇಲೆ ಹುಬ್ಬಳ್ಳಿ ಶಾಪುರ ಆಗುತ್ತೆ, ಆಮೇಲೆ ಹುಬ್ಬಳ್ಳಿ ವಾಡಿ ಡೈರೆಕ್ಟ್ ಪ್ಯಾಸೆಂಜರ್ ಟ್ರೈನ್ ನಮಗೆ ಸಿಕ್ಬಿಡುತ್ತೆ. ಅದಕ್ಕಿಂತ ಮೊದಲು ನಮ್ದು ಲಿಂಕ್ ಯಾವುದೈತೆ ಅಂತ ನೋಡೋದಾದ್ರೆ ಹುಬ್ಬಳ್ಳಿ ಡೀಸೆಲ್ ಲೋಕೋ ಶೆಡ್ದ WDP 40046 ಇವತ್ತು ನಮ್ಮ ಗಾಡಿನ ಲೀಡ್ ಮಾಡೋದೈತ್ರಿ. ಬಾಜು ಪ್ಲಾಟ್ಫಾರ್ಮ್ ಒಳಗೆ ನೋಡ್ತಿರ್ಬೋದು ನೀವು. 3ನೇ ಪ್ಲಾಟ್ಫಾರ್ಮ್ ಒಳಗೆ ಹುಬ್ಬಳ್ಳಿ ಬನಾರಸ್ ಸ್ಪೆಷಲ್ ರೀ. ನಂಗೆ ಭಾಳ ಖುಷಿ ಆಯ್ತು ರೀ ನೋಡಿ. ಹುಬ್ಬಳ್ಳಿ ಬನಾರಸ್ ಸ್ಪೆಷಲ್ ಬಿಟ್ರೆ ನಾನು ಸೆಲ್ಯೂಟ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಸೌತ್ ವೆಸ್ಟರ್ನ್ ರೈಲ್ವೇಸ್ ಅವ್ರಿಗೆ. ಇಷ್ಟು ಸ್ಪೆಷಲ್ ಟ್ರೈನ್ ಇಂಟ್ರೊಡ್ಯೂಸ್ ಮಾಡ್ರಿ ಹೇಳ್ರಿ. ಆ ಟೈಮು ನಮ್ಮ ಯಾತ್ರಾರ್ಥಿಗಳು ಮತ್ತು ಭಕ್ತಾದಿಗಳು ಏನು ಹೋಗ್ತಾರಲ್ಲ ಅವ್ರಿಗೆ ಭಾಳ ಹೆಲ್ಪ್ ಆಗಿದೆ. ಒಂದು ಥ್ಯಾಂಕ್ಫುಲ್ ಮೂಮೆಂಟ್ ಇರ್ಬೇಕು ನಮ್ಮ ಸೌತ್ ವೆಸ್ಟರ್ನ್ ರೈಲ್ವೇಸ್ದವ್ರಿಗೆ ಇಷ್ಟೆಲ್ಲ ಮಾಡಿದ್ದಕ್ಕೆ. ಇದೇನೈತಲ್ಲ ಇದಕ್ಕೆ ಕಂಟಿನ್ಯೂಸ್ ನಮ್ಮ ಲೀಡ್ ಇರೋದೈತಿ. ನಾನು ಹಿಂದಿನ ಬೋಗಿ ಒಳಗೆ ನಾನು ಟ್ರಾವೆಲ್ ಮಾಡ್ಬೇಕಂತ ಮಾಡೀನಿ ನಿಮಗೆ ಡೀಸೆಲಿದ್ದ ಪವರ್ ತೋರ್ಸೋಕೆ. ಯಾಕೆ ನಾವು ಡೀಸೆಲ್ ಇಂಜಿನ್ ಅಂತೇಳಿ ಪ್ರತಿಯೊಂದು ವಿಡಿಯೋದಾಗ ಹೋಗ್ಕೋತೇವೆ ಅಂಥೇಳಿ ನಿಮಗೆ ಈ ವಿಡಿಯೋ ಒಳಗೆ ಗೊತ್ತಾಗುತ್ತೆ. ಇದು ನಮ್ದೇನು ಲೈನ್ ಐತಲ್ರಿ ಪೂರ್ತಿ ಇದೆ ನನ್ನ ಮನಿ ಲೈನ್ ಇದ್ದಾಗ. ಯಾಕಂದ್ರೆ 4 ವರ್ಷ ನಾನು ಇದೇ ಲೈನ್ ಒಳಗೆ ಸ್ಪೆಂಡ್ ಮಾಡೀನಿ.
ಅದ್ರ ಸಂಬಂಧ ನಂಗೆ ಈ ಲೈನಿಂದ ಹನಿ ಬರೋಕ್ಕೆ ಗೊತ್ತೈತಿ. ಇಲ್ಲಿ ಏನು ಸ್ಟಾಲ್ಗಳು ಏನು ಸಿಗಂಗಿಲ್ಲ ನಿಮ್ಗೆ. ಬರೀ ಗದಗ ಒಂದೇ ಸ್ಟೇಷನ್ ಒಳಗೆ ನಿಮ್ಗೆ ಇನ್ನು ತಿನ್ನಾಕ ಉಣ್ಣಾಕ ಸ್ವಲ್ಪ ಏನರ ಸಿಗ್ಬೋದು. ಬಟ್ ಪೂರ್ತಿ ಲೈನ್ ಬನ ಅಂತಿರುತ್ತೆ. ನೀವು ಮನೆಯಿಂದನೇ ಏನರ ಕ್ಯಾರಿ ಮಾಡ್ಬೇಕಾಗತ್ತೆ. ನಮ್ದು ಈಗ ಡೀಸೆಲ್ ಇಂಜಿನ್ ಆನೋ ಅಥವಾ ನಾವು ಯಾವ ಕೋಚ್ ಒಳಗೆ ಟ್ರಾವೆಲ್ ಮಾಡೋಣ ಅಂತಂದ್ರೆ ಇಲ್ಲಿ ಹಿಂದೆ ಕಾಣತ್ತಲ್ಲ, ಇದು ಹಿಂದೆ ಕಾಣತ್ತಲ್ಲ ಅನ್ರಿಸರ್ವ್ಡ್ ಕೋಚ್, ಇದ್ರೊಳಗೆ ಟ್ರಾವೆಲ್ ಮಾಡೋಣ. ಪೂರ್ತಿ ಟ್ರೈನ್ ಅನ್ರಿಸರ್ವ್ಡ್ ಐತಿ. ಮತ್ತು ನಿಮ್ಗೆ ಹೇಳ್ಬೇಕಂದ್ರೆ ಇದ್ರೊಳಗೆ ಸ್ಲೀಪರ್ ಬೋಗಿಗಳು ಅದಾವೆ. ನಿಮ್ಮೆಲ್ಲರೂ ಕನ್ಫ್ಯೂಸ್ ಆಗಿರ್ಬೋದು, ಇದು ಯಾವ ಟ್ರೈನ್ ಕೊಟ್ರೆ, ಇದು ಯಾವ ಕೋಚ್, ಇದು ಯಾವ ರೇಕ್ ಅಂತಂತೇಳಿ, ಯಾವ ರೇಕರ್ ಜೊತೆ ಇದನ್ನು ಮಾಡ್ರೆ ರೇಕ್ ಶೇರಿಂಗ್ ಅಂತೇಳಿ ನಾನು ನಿಮಗೆ ತೋರಿಸ್ಬೇಕಂತಂದ್ರೆ ಹುಬ್ಬಳ್ಳಿ ಮಿರಾಜ, ಹುಬ್ಬಳ್ಳಿ ಲೋಂಡಾ, ಮಿರಾಜ್ ಲೋಂಡಾ, ಮಿರಾಜ್ ಕ್ಯಾಸಲ್ ರೇಕ್ ಇದೇನು ಟ್ರೈನ್ ಹೋಗಿತ್ತಲ್ಲ ಹುಬ್ಬಳ್ಳಿ ಮಿರಾಜ್, ಅದ್ರ ಜೊತೆ ಇರೋದು ರೇಕ್ ಶೇರಿಂಗ್ ಮಾಡ್ಯಾರಿ. ಅವೆಲ್ಲ ಟ್ರೈನ್ಗಳು ಎಕ್ಸ್ಪ್ರೆಸ್ ಟ್ರೈನ್ಗಳಲ್ಲ, ಅದ್ರ ಸಂಬಂಧ ಇದನ್ನು ಎಕ್ಸ್ಪ್ರೆಸ್ ಕ್ಯಾಟಗರಿ ಟ್ರೈನ್ನ ಮಾಡಿಬಿಟ್ರೆ. ನಮ್ಮ ಹುಬ್ಬಳ್ಳಿ ಕುಷ್ಟಗಿದ ಜನರಲ್ ರೇಕದ ಎಂಟ್ರಿ ನೋಡೋಣ ಬರ್ರಿ. ಇದೇ ನಾನು ಫಸ್ಟ್ ಕೋಚ್ ಕುಂತನಲ್ಲ, ಇದ್ರೊಳಗೆ ಪೂರ್ತಿ ಚೇರ್ ಕಾರ್ ಕೋಚ್ ಐತೆ ನೋಡ್ರಿ. ಮಸ್ತ್ ನೀಟ್ ಆ್ಯಂಡ್ ಮೇಂಟೈನ್ಡ್ ಕ್ಲೀನ್ ಐತ್ರಿ. ನಾನು ಹೇಳ್ತೀನಿ ಇದೆಲ್ಲ ಕೋಚ ಕ್ಲೀನ್ ಐತಿ ನೋಡ್ರಿ, ಮಸ್ತ್ ಕ್ಲೀನ್ ಐತಿ. ಮ್ಯಾಗೆಲ್ಲ ನೋಡ್ರಿ ಒಂದಷ್ಟು ಟ್ರೈನ್ಗಳಂತೂ ಜಂಡ್ ಹಿಡಿದಿರ್ತಾವೆ. ಬಟ್ ಈ ಟ್ರೈನ್ ನೋಡ್ರಿ ಎಷ್ಟು ಮಸ್ತ್ ಕ್ಲೀನ್ ಮೇಂಟೈನ್ ಮಾಡ್ರಿ. ಶೈನಿಂಗ್ ಹೊಡ್ಯಾದದ ಹಂಗೆ ಫಿಲ್ಮಿ ವೈಬ್ ಬರೋದಿಲ್ಲ ರೀ, ಮಸ್ತ್ ಅನ್ಸದ. ಮತ್ತು ನಿಮಗೆ ವಿಂಡೋಸ್ದು ಎಲ್ಲ ತೋರಿಸ್ಬೇಕು, ಇದು ಮಸ್ತ್ ನೀಟ್ ಆ್ಯಂಡ್ ಕ್ಲೀನ್ ಐತಿ. ಯಾಕಂದ್ರೆ ICFದ ಹಳೆ ಕೋಚ್ಗಳಲ್ಲ, ಬಟ್ ಅದನ್ನು ಮೇಂಟೈನ್ ಮಾಡಿ ಕ್ಲೀನ್ ಇಟ್ಟಿರಲ್ಲ, ಅದಕ್ಕೆ ನಂಗೆ ಖುಷಿ ಬರುತ್ತೆ. ಬಟ್ LHB ಕೋಚ್ಗಳಿಗೆ ಯಾಕೆ ಸಿಟ್ಟು ಬರುತ್ತೆ ಅಂದ್ರೆ ಹೊಸ ಕೋಚಸ್ಗಳು ಒಂದಷ್ಟು ಕ್ಲೀನ್ ಇರ್ತಿರ್ಕಿಲ್ಲ. ನಾನು ರೀಸೆಂಟ್ ಅಂತ ಹಿಂದಿನ ವಿಡಿಯೋ ಒಳಗೆ ತೋರಿಸಿದೆ ನಿಮ್ಗೆ, ರಿಷಿಕೇಶ್ ಟ್ರೈನ್ ಒಳಗೆ ಹೆಂಗಿತ್ತು ಅಂತಂದು. ಇದೇ ಮಂದಿ ಮಾಡಿದ್ದು ಬಿಡ್ರಿ. ಇದು ಲೋಕಲ್ ಟ್ರೈನ್ ಓಡೋತ್ತ ನಮ್ಮ ಮಂದಿ ಸುಮ್ಮನೆ ಇರೋದಿಲ್ಲ, ನೀರು ಬರತೈತಿ. ಮತ್ತು ವಾಶ್ರೂಮ್ ಯೂಸ್ ಮಾಡೋಷ್ಟು ಕ್ಲೀನ್ಗಳು ಅದಾವೆ. ಅಟ್ಲೀಸ್ಟ್ ಅವು ನಾರ್ತ್ ಸೈಡ್ ಹೋಗೋಲ್ಲ ಟ್ರೈನ್, ಅದಕ್ಕೆ ಅದರಷ್ಟೇನು ಹೊಲಸಂತೂ ಇಲ್ಲ. ಇದು ನಮ್ಮ ಹುಬ್ಬಳ್ಳಿ ರೈಲ್ವೆ ಸ್ಟೇಷನದ ವ್ಯೂ. ಅಮೂಲದ ಒಂದು ಸ್ಟೋರ್ನು ಓಪನ್ ಆಗಿಬಿಟ್ಟದೆ ನೋಡ್ರಿ, ಪ್ಲಾಟ್ಫಾರ್ಮ್ ನಂಬರ್ 2 ಮತ್ತು 3 ನಡುವೆ. ಇದು ಪೂರ್ತಿ ಹೊಸ ರೇಟ್ ಕೊಟ್ರು ನೋಡ್ರಿ, ಹುಬ್ಬಳ್ಳಿ ಬನಾರಸ್ ಸ್ಪೆಷಲಿಗೆ. ಇಲ್ಲೈತೆ ನೋಡ್ರಿ ಹುಬ್ಬಳ್ಳಿ ಬನಾರಸ್ ಬೋರ್ಡ್ ಕಾಂತ್ರೆ. ಒಳ್ಳೆ ಪ್ಯಾಂಟ್ರಿ ಕಾರು ಐತ್ರಿ ಇದ್ರೊಳಗೆ. ವಾದ್ ಬ್ರೋ, ಮೇ ಬಿ ನಂಗೆ ಅನ್ಸೋಮಟ್ಟಿಗಿದೆ ನಮ್ಮ ನಿಜಾಮುದ್ದೀನ್ ರೇಕೇನು ಇವತ್ತು ಯಾವ ವಾರ? ಇವತ್ತು ಫ್ರೈಡೇ. ಬಟ್ ಇಲ್ಲ ನಿಜಾಮುದ್ದೀನ್ ರೇಕ್ ಇದಕ್ಕೆ ಕೊಟ್ಟರೆ ಮತ್ತು ನಿಜಾಮುದ್ದೀನ್ ಹೆಂಗೆ ಓಡಿಸ್ತಾರೆ. ಇದು ಇವತ್ತು ಫ್ರೈಡೇ, ನಿಜಾಮುದ್ದೀನ್ ರೇಕಲ್ಲ, ಹೊಸ ರೇಖ ಮೇ ಬಿ ಕೊಟ್ಟಿರ್ಬೋದು ಇದಕ್ಕೆ. ತಡ್ರಿ, ಅದು ಯಾವುದೋ ಒಂದು ರೇಖದ ಅನೌನ್ಸ್ಮೆಂಟ್ ಬರೋದು ನೋಡೋಣ. ನಿಜಾಮುದ್ದೀನ್ ರೇಕ್ ರೀ ಇದೆ. झांसी से हज़रत निज़ामुद्दीन है. गतिमान एक्सप्रेस है ಏನ್ರಿ ಇದು? ಗತಿಮಾನ್ ಎಕ್ಸ್ಪ್ರೆಸ್ ಅದು ಬೋರ್ಡಿಂಗ್ ಇಲ್ಲೇ ಬರ್ತದೆ ವಯಾ ಗ್ವಾಲಿಯರ್ ಆಗ್ರ. ಏನಿದೆ ಝಾನ್ಸಿ ಟು ಹಜರತ್. ಈಗಿನ ಮಟ್ಟಿಗೆ ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್ ಒಳಗಿನ ರಶ್ ನೋಡ್ರಿ. ಇಲ್ಲೇ ವಿಜಯಪುರ ಇಂಟರ್ಸಿಟಿ ಮೊದಲು ಹೋಗುತ್ತಾ 445, ಹುಬ್ಬಳ್ಳಿ ಸಿನ್ನೂರು, ಆಮೇಲೆ ಹುಬ್ಬಳ್ಳಿ ಕುಷ್ಟಗಿ, ಆಮೇಲೆ ಹುಬ್ಬಳ್ಳಿ ಸಿನ್ನೂರು, ವಿಶ್ವಮಾನವ, ಸೋಲಾಪುರ ಪ್ಯಾಸೆಂಜರ್, ಹರಿಪ್ರಿಯ, ಬಿಕಾನೇರ್. ಟೋಟಲ್ 7:40 ಮಟ್ಟ ಯಾವ್ಯಾವ ಗಾಡಿ ಇದೆ ಅಂತೇಳಿ ಇಲ್ಲಿ ತೋರಿಸತೈತಿ. ಇನ್ನೂ ನಮ್ಮದು ಡಿಪಾರ್ಚರ್ ಟೈಮ್ ಆಗಿಲ್ಲ. ಫೈನಲಿ ಹಾಂಗ್ ಆಗಿಬಿಡ್ತ್ರಿ. ಫಸ್ಟ್ ಆಫಿಷಿಯಲ್ ಕಮರ್ಷಿಯಲ್ ರನ್ ಇವತ್ತು ನಮ್ದು ಆಗೋದೈತಿ. ಹುಬ್ಬಳ್ಳಿಯಿಂದ ಕುಷ್ಟಗಿಗೆ ಕ್ಷಣಗಣನೆ ಪ್ರಾರಂಭ ಆಗೇ ಬಿಡ್ತ್ರಿ. ನಾವು ಡಿಪಾರ್ಟ್ ಆಗೇ ಬಿಟ್ವಿ ಹುಬ್ಬಳ್ಳಿಯಿಂದ ಐತಿಹಾಸಿಕ ಕ್ಷಣಕ್ಕಾಗಿ. ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್ ಒಂದು ಕಾಲದಾಗ ಪ್ಯೂರ್ ಡೀಸೆಲ್ ಸೆಕ್ಷನ್ ಇತ್ತು ರೀ. ಈಗ ನೋಡ್ರಿ ಇವನ್ನ ಪೋಲ್ಸ್ ನೋಡಿ ನನಗೆ ಒಂದು ಟೈಪ್ ಅನಿಸ್ಬಿಡುತ್ತೆ.
ರೈಲ್ ಫ್ಯಾನ್ಸ್ ಇದ್ದವ್ರು ಇದನ್ನು ಫೀಲ್ ಮಾಡ್ತಾರೆ. ಇದೇನಿದು ನೋಡತ್ತಾರಲ್ಲ 6, 7 ಮತ್ತು 8ನೇ ಪ್ಲಾಟ್ಫಾರ್ಮ್. 1 ಮತ್ತು 8ನೇ ಪ್ಲಾಟ್ಫಾರ್ಮ್ ಏನೈತಲ್ಲ ಇದು ವರ್ಲ್ಡ್ಸ್ ಲಾಂಗೆಸ್ಟ್ ರೈಲ್ವೆ ಪ್ಲಾಟ್ಫಾರ್ಮ್ ರೀ. ಯಾಕಂದರೆ ಇದು ಒಂದು ಪ್ಲಾಟ್ಫಾರ್ಮ್ ಒಳಗೆ ನೀವು 2 ರಿಂದ 3 ಟ್ರೈನ್ಗಳನ್ನ ಹಚ್ಚಾಗ್ಬೋದು. ಸೊಲ್ಲಾಪುರಿಂದ ಹುಬ್ಬಳ್ಳಿಗೆ ಬಂದಂಥ ಪ್ಯಾಸೆಂಜರ್ ಈಗ ಹುಬ್ಬಳ್ಳಿಯಿಂದ ಸಿಂಧನೂರ್ಗೆ ಹೋಗಕ್ಕೆ ರೆಡಿಯಾಗಿ ನಿಂತೈತಿ. ಇಲ್ಲಿ ಪ್ಲಾಟ್ಫಾರ್ಮ್ ನಂಬರ್ 6ರಿಂದ ಡೈಲಿ ಇದು ಡಿಪಾರ್ಚರ್ ಆಗುತ್ತೆ. ಇದ್ರ ನಮ್ಮ ಹಿಂದಿಂದನೇ ಇನ್ನು ಡೈಲಿ ಇದು ಬರುತ್ತೆ. ಮತ್ತು ಇನ್ನೊಂದೇನು ಖುಷಿ ಸುದ್ದಿ ಗೊತ್ತ್ರಿ, ಇದೇನಿದೆ ಹುಬ್ಬಳ್ಳಿಯಿಂದ ಕುಸುಗಲ್ಲ, ಹೆಬಸೂರ, ಶಿಶುನಹಳ್ಳಿ, ಅನ್ನಿಗೇರಿ, ಹುಲ್ಕೋಟಿ ಮತ್ತು ಮುಂದೆ ಸೋಮಾಪುರ ರೋಡಿಗೆಲ್ಲ ಕೆಲಸಗಾರರು ಏನು ಬರ್ತಿದ್ರಲ್ಲ ಹುಬ್ಬಳ್ಳಿಗೆ, ಅವ್ರಿಗೆ ಹೋಗೋರಿಗೆ ಇದು ಭಾಳ ಹೆಲ್ಪ್ ಆಗಿದೆ. ಯಾಕಂದ್ರೆ 6:30 ಮಟ್ಟ ವೆಯ್ಟ್ ಮಾಡೋಬೇಕಾಗುವ ಪರಿಸ್ಥಿತಿ ಈಗಿಲ್ಲ. ಒಂದಾನೊಂದು ಕಾಲದಾಗ ನಾವು ಹಂಗೆ ಚೀರಾಡ್ತಿದ್ವಿ ನೋಡ್ರಿ ರೈಲ್ವೆ ನೋಡ್ರಿ. ಇನ್ನೂ ಲೋಕೋ ಅಟ್ಯಾಚ್ ಆಗಿಲ್ಲ ನೋಡ್ರಿ ಇದಕ್ಕೆ. ಹುಬ್ಬಳ್ಳಿ ಸಿಂಧನೂರು ಪ್ಯಾಸೆಂಜರ್ ಎಕ್ಸ್ಪ್ರೆಸ್ ಅಂತ ಓಡಿಸ್ತಾರೆ ಅದನ್ನ. ಹಾಂ ರೀ, ಇದು ಎಂಟ್ರಿ ಇದು. ಹೊಸದಾಗಿ ಪೇಂಟ್ ಹೊಡೆದಂಥ ಲಗೇಜ್ ಬ್ರೇಕ್ ಆ್ಯಂಡ್ ಜನರೇಟರ್ ಕಾರ್ಗಳು ಇಲ್ಲಿ ರೆಡಿಯಾಗಿ ನಿಂತಾವ ನೋಡ್ರಿ ಹೊರಗೆ ಪಿಟ್ ಲೈನ್ ಒಳಗೆ. ಸಿದ್ಧಾರೂಢ ಸ್ವಾಮೀಜಿ ಹುಬ್ಬಳ್ಳಿ ಬನಾರಸ್. ಇಲ್ಲೊಂದು ನನಗೆ ಅಮೃತ್ ಭಾರತದ ರೇಕ್ ಏನು ಕಾಣತ್ತಲ್ಲ, ಇದು ಭಾಳ ಖುಷಿ ಆಗುತ್ತೆ. ನಮಗೂ ಅಮೃತ್ ಭಾರತ್ ರೇಕ್ ಬೇಕಾ, ಬಟ್ ನಮಗಿಂತ ಹೆಚ್ಚಿಗೆ ನನಗೆ ಬೇಕಾ ನಮ್ಮ ಬೀದರಿಂದ ಬೆಂಗಳೂರಿಗೆ ಎಷ್ಟು ಫಾಸ್ಟ್ ಆಗುತ್ತೆ ಅಷ್ಟು ಫಾಸ್ಟ್ ನಾನು ರೈಲ್ವೆದವ್ರಿಗೆ ರಿಕ್ವೆಸ್ಟ್ ಮಾಡ್ತೀನಿ. ಅಮೃತ್ ಭಾರತ್ ಟ್ರೈನ್ ಏನೈತಲ್ಲ ಮೇನ್ ಆ ಸೆಕ್ಷನ್ ಒಳಗೆ ಬೇಕು. ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು ಮಂದಿಗೆ ಭಾಳ ಕಷ್ಟ ಆಗತ್ತೈತೆ ರೀ. ಬೆಂಗಳೂರಿಗಿಂದ ಊರಿಗೆ, ಊರಿಂದ ಬೆಂಗಳೂರಿಗೆ ಹೋಗಕ್ಕೆ ಆ ಟ್ರೈನ್ ಬೇಕಾ. ನಾನು ಡೈಲಿ ನೋಡ್ತೀನಿ ಯಾವ್ದಾರ ಒಂದು ಟ್ಯಾಗ್ ಆಗೇ ಬಿಟ್ಟಿರುತ್ತೆ ನನಗೆ ವಿಡಿಯೋಕ್ಕೆ. ಹೆಂಗಂತಂದ್ರೆ ಕಷ್ಟಪಡತ್ತಿದ್ದ ಸ್ಲೀಪರ್ದೊಳಗೆ ಮಂದಿ ಹೋಗತ್ತಿದ್ದ ಇದೆಲ್ಲ ನೋಡ್ರಿ ಭಾಳ ದುಃಖ ಅನ್ಸುತ್ತೆ. ಯಾಕಂದ್ರೆ ನಮ್ಮ ಕರ್ನಾಟಕದೊಳಗೆ ಇದ್ಕೊಂಡು ನಮ್ಮ ಕರ್ನಾಟಕದ ಅದಕ್ಕೆ ಕನೆಕ್ಟಿವಿಟಿ ಇಲ್ಲ ಅಂತಂತೇಳಿ ಜಾಸ್ತಿ. ಈಗ ನೋಡ್ರಿ ನೀವು ಸೌತ್ ವೆಸ್ಟರ್ನ್ ರೈಲ್ವೇಸ್ ಒಳಗೆ ಅದು ಇದೇನರ ಆ್ಯಡ್ ಇತ್ತಂದ್ರೆ ನಮ್ಮ ಬೀದರ್, ಕಲಬುರಗಿ ಎಲ್ಲ ಯಾವತ್ತೂ ಅವಕ್ಕೆ ಟ್ರೈನ್ಗಳು ಸಿಕ್ಬಿಡ್ತಿದ್ವು. ಬಟ್ ಅದು ಸೆಂಟ್ರಲ್ ರೈಲ್ವೆ ಮತ್ತು ಸೌತ್ ಸೆಂಟ್ರಲ್ ರೈಲ್ವೆ ಅಂದ್ರೆ ದಕ್ಷಿಣ ಮಧ್ಯ ರೈಲ್ವೆ ಮತ್ತು ಯಾವ್ದು ಹೇಳ್ರಿ ಮಧ್ಯ ರೈಲ್ವೆ ಕೈಯಾಗಿ ಸಿಕ್ಕೊಂಡು ಅವು 2 ಸ್ಟೇಷನ್ಗಳು ಭಾಳ ಕಷ್ಟಪಡತ್ತವ. ನಮ್ಮ ನೈಋತ್ಯ ರೈಲ್ವೆ ಕಡೆ ಏನಾರ ಇತ್ತಂದ್ರೆ ಅವಕ್ಕೆ ಆ ಪರಿಸ್ಥಿತಿ ಬರ್ತಿರ್ಕಿಲ್ಲ. ಹುಬ್ಬಳ್ಳಿ ಕುಷ್ಟಗಿ ಎಕ್ಸ್ಪ್ರೆಸ್ ರೈಲ್ ಇದೆ. ನಾವೀಗ ರೂಟ್ ಬಗ್ಗೆ ನೋಡ್ಬೇಕಂತಂದ್ರೆ ಹುಬ್ಬಳ್ಳಿಯಿಂದ ಬಿಟ್ಟ ಮೇಲೆ ಕುಸುಗಲ್ಲ, ಹೆಬ್ಸೂರು, ಶಿಶುವಿನಹಳ್ಳಿ ಮೇಲೆ ಹೋಗುತ್ತೆ ರೀ ಅನ್ನಿಗೇರಿಯಿಂದ ಹುಲ್ಕೋಟಿ, ಗದಗದಿಂದ ಸೋಂಪುರ ರೋಡ, ಬನ್ನಿಕೊಪ್ಪ ಅನ್ಕೊಂತ ನಾವು ಹೋಗಿ ತಲುಪ್ತೀವಿ ತಳಕಲ್ದಿಂದ ಇದು ಮುಂದೆ ರೂಟ್ ಹೋಗೋದ್ರಿ. ಇದ ಹೊಸ ರೂಟ. ತಳಕಲ್ದಿಂದ ಏನು ಕುಷ್ಟಗಿ ಹೋಗುತ್ತಲ್ಲ ಅದ ಹೊಸ ರೂಟ. ಯಾವುದ್ಯಾವ್ದಪ್ಪ ಅಂತ ಮಾತಾಡ್ಬೇಕಂದ್ರೆ ಕುಕನೂರು, ಸಂಗನಾಳ, ಯಲಬುರ್ಗ, ಹನುಮಾಪುರ ಮತ್ತು ಲಿಂಗನಬಂಡಿ ಇವೆಲ್ಲ ಸ್ಟೇಷನ್ಗಳು ಇರ್ತಾರೆ. ಆಮೇಲೆ ನಾವು ಹೋಗಿ ಕುಷ್ಟಗಿಗೆ ಹೋಗಿ ತಲುಪ. ಇದೇನು ನೋಡತ್ತಾರಲ್ಲ ಇದು ಬಂದ್ಬಿಟ್ಟು ಹುಬ್ಬಳ್ಳಿ ಬೈಪಾಸ್ ಲೈನ್ ರೀ. ಡೈರೆಕ್ಟ್ ಧಾರವಾಡದ ಔಟ್ರಿಂದ ಇದು ಬಂದು ಕೊಡುತ್ತೆ ಇಲ್ಲಿ ಹುಬ್ಬಳ್ಳಿ ಔಟ್ರಿಗೆ. ಬೊಮ್ಮಾಪುರ ಹೊಸ ರೈಲ್ವೆ ಸ್ಟೇಷನ್ ಆಗತ್ತೆ ರೀ. ಹುಬ್ಬಳ್ಳಿ ಈಸ್ಟ್ ಅಂತ ಹೇಳ್ತಾಗತ್ತೆ. ಈ ಟ್ರೈನ್ ಒಳಗೆ ನೋಡ್ರಿ ನಿಮ್ಗಿಲ್ಲೇ ಚಾರ್ಜಿಂಗ್ ಸಾಕೆಟ್ಗಳು ವಾಶ್ರೂಮ್ ಅಂತಲೂ ಕೊಟ್ಟಿರ್ತಾರೆ. ಇದು ಭಾಳ ನನಗೆ ಖುಷಿ ಅನ್ನಿಸ್ತಾ. ಮತ್ತು ನಿಮ್ಗೆ ಇಬ್ಬಿಬ್ಬರು ನಡಕ ಅಂದರೆ 2 ಸೀಟ್ ನಡಕ ಒಂದೊಂದು ಚಾರ್ಜಿಂಗ್ ಸಾಕೆಟ್ ಈ ಟ್ರೈನ್ ಒಳಗೆ ಸಿಗುತ್ತೆ. ಮತ್ತು ನಿಮ್ಗೆ ಬೇಸಿಗೆ ಕಾಲ ಒಳಗೆ ಭಾಳ ತೊಂದರೆ ಆಗ್ಬಿಡೋದು ಅಂತೇಳಿ ಕಂಟಿನ್ಯೂಸ್ ಫ್ಯಾನ್ಗಳದವ್ರಿ ನೋಡ್ರಿ ಇಲ್ಲಿ 1 2 3 4 5 6 ಕಂಟಿನ್ಯೂಸ್. ಹೆಂಗಂದ್ರೆ ಇದು ಹಿಂಗೆ ಕ್ರಾಸ್ ಒಳಗೆ ಟ್ರಯಾಂಗಲ್ ಶೇಪ್ ಒಳಗೆ ನಿಮ್ಗೆ ಇದ್ರೊಳಗೆ ಫ್ಯಾನ್ಗಳು ಸಿಗ್ತಾವ್ರಿ. ಇದು ಫುಲ್ ಲುಕ್. ಇದು ಚೇರ್ಕಾರ, ಸ್ಲೀಪರ್ ಮತ್ತು ನಿಮಗೆ ನಾರ್ಮಲ್ ಜನರಲ್ ಸೀಟಿಂಗು ಈ ಟ್ರೈನ್ ಒಳಗೆ ನೋಡೋಕೆ ಸಿಗುತ್ತೆ. ಹೊಳ್ಳಮಳ ICF LHB ಅಂತ ಇರ್ತಪ್ಪ. ಏನಿದೆ ಅಂತ ಕೇಳ್ತಾದ್ರೆ ICF ಟ್ರೈನ್ಗಳು ಅನ್ನೋದು ಇಂಟಿಗ್ರಲ್ ಕೋಚ್ ಫ್ಯಾಕ್ಟ್ರಿಯಿಂದ ಮಾಡಿದ್ರು ಅಂತ ಟ್ರೈನ್ಗಳು ರೀ. LHBನೂ ಇಂಟಿಗ್ರಲ್ ಕೋಚ್ ಫ್ಯಾಕ್ಟ್ರಿ ಒಳಗೆ ಮಾಡ್ತಾರೆ. ಬಟ್ ಇವು ICF ಕೋಚಸ್ ಏನದಾವಲ್ಲ ಇವು ಉತ್ಕೃಷ್ಟ ಕೋಚಸ್. ಈ ಉತ್ಕೃಷ್ಟ ಕೋಚಸ್ಗಳು ಬರೀ ಮ್ಯಾಕ್ಸಿಮಮ್ ಸ್ಪೀಡ್ ಆದಂಥ 110 km/h ಹೋಗ್ಬೋದು ರೀ. ಬಟ್ LHB ಕೋಚ್ಗಳು ಏನದಾವಲ್ಲ ಅವುಗಳು 160 ಮ್ಯಾಕ್ಸಿಮಮ್ ಓಡ್ಬೋದು. ಬಟ್ ನಮ್ಮ ಈಗ ಭಾರತದೊಳಗೆ ಓಡಿಸೋತರ 130 ಮ್ಯಾಕ್ಸಿಮಮ್ ಒಳಗೆ. ಬಟ್ ಒಂದಷ್ಟು ICF ಟ್ರೈನ್ಗಳು ಅದಾವೆ ರೀ. ಅವು 130 ಓಡ್ತಿದ್ವು. ಅವು ಯಾವುದ್ಯಾವ್ದಪ್ಪ ಅಂತಂದ್ರೆ ಚೆನ್ನೈಯಿಂದ ಡಿಲ್ಲಿಗೆ ಹೋಗುತ್ತಿದ್ದಂಥ ಗರೀಬ್ ರಥ್ ಎಕ್ಸ್ಪ್ರೆಸ್. ಬಟ್ ಇದು ಅದು LHB ಕನ್ವರ್ಷನ್ ಆಗೈತಿ.
ಮತ್ತು ದಿಲ್ಲಿಯಿಂದ ಮುಂಬೈಗೆ ಬರ್ತಿದ್ದಂಥ ಗರೀಬ್ ರಥ ಮತ್ತು ದಿಲ್ಲಿಯಿಂದ ಮತ್ತು ಮುಂಬೈಗೆ ಹೋಗ್ತಾ ಇರುವಂಥ ಯುವ ಎಕ್ಸ್ಪ್ರೆಸ್ ಅಂತ ಇತ್ತು ರೀ. ಅವೆಲ್ಲ ಈಗ ಎಲ್ಲ ಬೇಗ್ಯಾವ, ಬಟ್ ಅವೆಲ್ಲ 130 ಓಡ್ತಿದ್ದವು. ಹುಬ್ಬಳ್ಳಿ ಗುತ್ತಿ ಹೈವೇ ಜೊತೆ ನಾವೀಗ ಪ್ಯಾರಲಲ್ ಆಗಿ ರನ್ ಮಾಡತ್ತೀವಿ ರೀ. ಹುಬ್ಬಳ್ಳಿ ಔಟ್ರದಾಗಿದೆ, ಕುಸುಗಲ್ ಅಂತೇಳಿ ಸ್ಟೇಷನ್ ನೇಮ್ ಮಾಡ್ರಿ. ಬಟ್ ಇದೇನು ಏರಿಯಾ ಐತಲ್ಲ ಇದು ಫುಲ್ ಔಟ್ರದಾಗನೇ ಬರುತ್ತೆ. ಇದೇ ರಿಂಗ್ ರೋಡ್ ನಿಮ್ಗೆ ಇಲ್ಲಿ ನೋಡಕ್ಕೆ ಕಾಣೋದಿದೆ. ಅಲ್ಲಿ ಏನು ನೋಡತ್ತಾರಲ್ಲ ಇದು ಹುಬ್ಬಳ್ಳಿ ರಿಂಗ್ ರೋಡ್ ಇದೆ. ನಂಗೆ ಇದು ಲೈನ್ ಒಳಗೆ ಕರು ನೋಡು ಮಜಾನ ಬೇರೆ ನೋಡ್ರಿ. ಇದೇನು ರೈಲ್ವೆ ಸ್ಟೇಷನ್ ಐತಲ್ಲ ಫುಲ್ ಕರು ಒಳಗೆ ಐತಿ. ನಿಮ್ಗೆ ಮೇನ್ ಹೈವೇದಿಂದನೂ ಇದು ನೋಡಕ್ಕೆ ಕಾಣುತ್ತೆ. ಹುಬ್ಬಳ್ಳಿ ಕುಷ್ಟಗಿ ಎಕ್ಸ್ಪ್ರೆಸ್ ಟ್ರೈನ್ ಈಗ ಬಂದೈತೆ ರೀ. ಇದ್ರದ್ದು ಫಸ್ಟ್ ಆಫಿಷಿಯಲ್ ಸ್ಟಾಪ್ ಆದಂಥ ಕುಸುಗಲ್ಲಿಗೆ ನೋಡ್ರಿ. ಇಲ್ಲಿ ಕುಸುಗಲ್ ರೈಲ್ವೆ ಸ್ಟೇಷನ್ ಇಲ್ಲಿ ಭಾಳ ಟ್ರೈನ್ಗಳು ಓಡ್ತಾವೆ ರೀ. ವಿಜಯಪುರ ಸೊಲ್ಲಾಪುರಕ್ಕೆ ಹೋಗುವಂಥ ಟ್ರೈನ್ಗಳೆಲ್ಲ ಇಲ್ಲಿ ಸ್ಟಾಪ್ ಅದಾವೆ. ಬಟ್ ಮೇನ್ ಸ್ಪೆಷಲ್ ಪಾರ್ಟ್ ಏನೇ ಗೊತ್ತಾ, ಕುಷ್ಟಗಿಗೆ ಹೋಗುವಂಥ ಟ್ರೈನ ಫಸ್ಟ್ ಟೈಮ್ ಇಲ್ಲಿ ಬಂದೈತಲ್ಲ ಇದು ಮೇನ್ ಸ್ಪೆಷಲ್ ಪಾರ್ಟ್. ಕುಸುಗಲ್ಲಿಂದ ಯಾರು ನೋಡತ್ತಾರಂದ್ರೆ ಕಾಮೆಂಟ್ ಮಾಡಿ ತಿಳಿಸ್ರಿ. ಏನು ಮಸ್ತ್ ಗಾಡ ತೆಗಿತೀನಿ ಬಿಟ್ಟು ಈಗ ನೋಡ್ರಿ ಒಬ್ಬ ಮನುಷ್ಯ ಹಾರು ಹೋಗೋದು ಅಷ್ಟು ಗಾಳಿ ಐತಿ. ಯಾವುದೋ ಒಂದು ಸ್ಪೆಷಲ್ ಟ್ರೈನದ ರೇಕ್ ನಾನು ಮಳೆ ಐತನ್ನೋ ಎಕ್ಸ್ಪೆಕ್ಟೇಷನ್ ಒಳಗೆ ಬಂದೆ. ಫುಲ್ ಕ್ಲಿಯರ್ ಸ್ಕೈ ಐತಿ ಇಲ್ಲಿನ ಮಟ್ಟಿಗೆ. ಅಲ್ಲಿ ಮುಂದೆ ಒಂದು ಸ್ವಲ್ಪ ಮೋಡದ ವಾತಾವರಣ ಐತಿ. ಮತ್ತು ಇದೇನು ನೋಡತ್ತಾರಲ್ಲ ಪೂರ್ತಿ ಬನ ಅನ್ನತ್ತ ನೋಡ್ರಿ ಈಗರ ಹೊಲಗಳು. ಯಾಕಂದ್ರೆ ಮೇ ಇನ್ನು ಮುಂಗಾರಿ ಸ್ಟಾರ್ಟ್ ಆಗಿಲ್ಲ. ಮುಂಗಾರಿ ಸ್ಟಾರ್ಟ್ ಆದಂದ್ರೆ ಕಂಟಿನ್ಯೂಸ್ ನಮ್ಗೆ ಫಸಲು ನೋಡೋಕೆ ಸಿಗುತ್ತೆ. ಫುಲ್ ಗ್ರೀನರಿ ಇರುತ್ತಲ್ಲ ಅದ್ರೊಳಗೆ ಮಜಾ ಅದ್ರೊಳಗೆ ಟ್ರೈನ್ ಜರ್ನಿ ಮಾಡೋ ಮಜಾನ ಬೇರೆ. ನೀವೇನ್ರ ಈ ರೂಟ್ ಒಳಗೆ ಟ್ರಾವೆಲ್ ಮಾಡತ್ತೀರಿ ಅಂದ್ರೆ ಹುಬ್ಬಳ್ಳಿ ಕುಸುಗಲ್ ಹೆಪ್ಸೂರು ಇದೇನು ಸೆಕ್ಷನ್ ಐತಲ್ಲ ಫುಲ್ ಕರು ಸೆಕ್ಷನ್ ಐತಿ. ನೀವು ಭಾಳ ಎಂಜಾಯ್ ಮಾಡ್ತೀರಿ. ಈಗ ಜಸ್ಟ್ ಕ್ಲಿಯರ್ ಸ್ಕೈ ಐತೆ, ಒಂದು ಸ್ವಲ್ಪ ಮೋಡ್ ಕವಿದ ವಾತಾವರಣ. ಏನು ಮಸ್ತ್ ಐತಲ್ಲ ಇದು ಹೆಪ್ಸೂರು ಸ್ಟೇಷನ್. ನಾನು ನೋಡ್ದಂಗೆ ಬಿಡ್ರಿ ಕಂಟಿನ್ಯೂಸ್, ನಿಮಗೆ ತೋರಿಸಿರಲಿಲ್ಲ. ನಿಮಗೆ ಫಸ್ಟ್ ಟೈಮ್ ನಾನೀಗ ತೋರಿಸೋದು ನೀವು ಹೆಪ್ಸೂರು ಸ್ಟೇಷನ್ ಮಸ್ತ್ ಐತಿ. ಇದು ನೋಡ್ರಿ ಫುಲ್ ಇದು ಕರು ಟೈಪನೇ ಐತಿ. ಇಲ್ಲಿ ಸ್ಟಾಪ್ ಐತಿ ಈ ಟ್ರೈನದ 1 ನಿಮಿಷ. ಈ ಟ್ರೈನ್ ಒಳಗೆ ನೀವು ಏನಾರ ಟ್ರಾವೆಲ್ ಮಾಡ್ತಾರಂದ್ರೆ ಟೋಟಲ್ 9 ಅನ್ರಿಸರ್ವ್ಡ್ ಬೋಗಿ ಒಳಗೆ ಈ ಟ್ರೈನ್ ಒಳಗೆ ನಿಮ್ಗೆ ನೋಡೋಕೆ ಸಿಗ್ತಾವೆ ರೀ. ಇದ್ರದ್ದು ಎಂಟು ಡೀಸೆಲ್ ಇರುತ್ತೆ ಅಂತ ಹೇಳ್ಬಿಟ್ಟೆ. ಬಟ್ ಭಾಳ ದಿನಗಳೇನು ಉಳಿದಿಲ್ಲ ರೀ, ಇದು ಎಲೆಕ್ಟ್ರಿಫಿಕೇಷನ್ ಆಗೇ ಬಿಡುತ್ತೆ. ಯಾಕಂತಂದ್ರೆ ಹೊಸ ರೂಟ ಎಲ್ಲ ಅವ್ರಿಗೆ ಆಯಾಮ್ ಇರುತ್ತೆ, ಎಲ್ಲೆಲ್ಲಿ ಏನೇನು ಎಲೆಕ್ಟ್ರಿಫಿಕೇಷನ್ ಮಾಡಬೇಕು ಎಲ್ಲ ಇದ್ದಿತ್ತು. ಮತ್ತು ಇನ್ನೊಂದು ದುಃಖಕರ ಸಂಗತಿ ನಮ್ಮ ಬೆಂಗಳೂರು ರೂಟಿಂದ ಬರತೈತಿ ಏನಂದ್ರೆ ರೈಲ್ವೆ ಎಲೆಕ್ಟ್ರಿಫಿಕೇಷನ್ ವರ್ಕ್ಗೋಸ್ಕರ ಜೂನ್ 1ರಿಂದ ನವಂಬರ್ 1 ಮಟ್ಟ, ನವಂಬರ್ 14 ಒಂದು ನವಂಬರ್ ಮಟ್ಟ ಒಟ್ಟು ನವಂಬರ್ ಮಟ್ಟ ರೀ ಟ್ರೈನ್ಸ್ ಅಂದ್ರೆ ಡೇ ಟೈಮ್ ಟ್ರೈನ್ಸ್ಗಳು ಎಲ್ಲ ಬಂದಂಗೆ. ಮಾನ್ಸೂನ್ ಸೀರೀಸ್ ನಮ್ದು ಕೈ ತಪ್ಪದಂಗೆ ನೋಡಿರಿ. ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗತ್ತೆ ಜೂನ್ ಜುಲೈ ಆಗಸ್ಟ್ ಇದೆಲ್ಲ ಸೆಕ್ಷನ್ಸ್ ಮಾನ್ಸೂನ್ ಮಳೆಗಾಲದ ಅವಾಗ ಎಲೆಕ್ಟ್ರಿಫಿಕೇಷನ್ ಮಾಡೋದು ಉದ್ದೇಶ ಏನಿತ್ತು ನಂಗೆ ಅದು ಗೊತ್ತಾಗಲಿಲ್ಲ. ಯಾಕಂದ್ರೆ ಮೇನ್ ಎಷ್ಟೋ ಜನ ನಾರ್ತ್ ಇಂಡಿಯಾ ಡಿಪಾರ್ಟ್ ಆಗತ್ತೀವಿ ನಾವೀಗ. ನಮ್ಮದು ಡಿಪಾರ್ಚರ್ ಸಿಗ್ನಲ್ ಆತೀಗ ಹೆಪ್ಸೂರಿಂದ. ಬಟ್ ನಾನು ನಿಮ್ಗೆ ಹೇಳ್ಬೇಕಂದ್ರೆ ಎಷ್ಟೋ ಜನ ನಾರ್ತ್ ಸೌತ್ ಇಡೀ ಆಲ್ ಓವರ್ ಇಂಡಿಯಾಯಿಂದ ಆ ರೂಟ್ನ ಎಕ್ಸ್ಪೀರಿಯನ್ಸ್ ಮಾಡೋಕೆ ಅಂತೇಳಿ ಬರ್ತಾರೆ ರೀ ಆ ಟೈಮಿಂಗ್ ಒಳಗೆ. ಬಟ್ ನಮ್ಮ ಸೌತ್ ವೆಸ್ಟರ್ನ್ ರೈಲ್ವೇಸ್ದವ್ರು ಏನು ಯೋಚನೆ ಮಾಡಿ ಈ ಟೈಮಿಂಗ್ ಒಳಗೆ ತೊಗೊಂಡ್ರೆ ಅಂತ ನನಗೆ ಅರ್ಥ ಆಗಲಿಲ್ಲ. ಸಮ್ಮರ್ ಒಳಗೆ ಖಾಲಿನೇ ಸೆಕ್ಷನ್ ಅವಾಗ ತೊಗೊಲಿಲ್ಲ, ಬಟ್ ಈಗ ತೊಗೊಳತ್ತಾರ. ಭಾಳ ದುಃಖಕರ ಸಂಗತಿ. ನಾವು ಎಲ್ಲರೂ ಟ್ವೀಟ್ ಮಾಡೋಣ ಅಂತ ಟ್ವೀಟ್ ಮಾಡಿ ಅದನ್ನು ರಿವೋಕ್ ಮಾಡೋಕ್ಕೆ ಕಷ್ಟಪಡೋಣ ಬರ್ರಿ. ಯಾಕಂದರೆ ಅದನ್ನು ನೋಡೋಕೆ ಎಷ್ಟೋ ಜನ ಬರ್ತಾರೆ ರೀ. ಅದೊಂದು ಟೂರಿಸ್ಟ್ ಸ್ಪಾಟ್ ಇದ್ದಂಗೆ ಆ ರೂಟ್. ಹೆಬ್ಸೂರಕ್ಕೂ ಶಿಶುವನಹಳ್ಳಿ ಆಜು ಬಾಜು ಇದ್ದಂಗೆ ಅನ್ಸುತ್ತೆ ನೋಡ್ರಿ ನನಗೆ. ಯಾಕಂದ್ರೆ ಒಂದು ಕರು ದಾಟ್ ಬಂದು ಹುಡ್ಕ ಹೆಬ್ಸೂರಿಂದ ಶಿಶುವನಹಳ್ಳಿಗೆ ಬಂದ್ಬಿಡ್ತೀವಿ ನಾವು.
ವೆದರ್ ನೋಡ್ರಿ ಇಲ್ಲಿ ಭಾಳ ಕೆಟ್ಟ ಮಳೆ ಬರೋದೈತಿ. ಈಗಿಂದನ ಹೆಡ್ಫೋನ್ ಹಾಕೊಂಡು ಕುಂತ್ಬಿಟ್ರಿ, ಯಾಕಂದ್ರೆ ನನ್ನ ಫೋನ್ ಎಷ್ಟು ಸ್ಟ್ರಾಂಗ್ ಐತಿ ಒಂದೊಂದು ಮಳೆ ಹನಿನೂ ನಿಮಗೆ ಕೇಳಿಸ್ತದೆ. ರೆಡಿ ಇದೀರಿಲ್ಲ? ಅನ್ನಿಗಿರಿ ನವಲ್ಗೊಂದದ ಲೆವೆಲ್ ಕ್ರಾಸ್ ಮಾಡೋದು. ನಂಗೆ ಈ ಲೈನ್ ಒಳಗೆ ಇಂಚು ಗೊತ್ತೈತೆ ನೋಡ್ರಿ. ಯಾವುದೋ ಜಿ ಲೋಕಸ್ ವೇಟಿಂಗ್ ಫಾರ್ ಕ್ಲಿಯರೆನ್ಸ್. ಮೇನ್ ಲೈನ್ ಒಳಗೆ ಹಾಕಿರ್ತಾರೆ ಅವನು. ಏನು ಮಸ್ತ್ ಇದು ಬಿತ್ತರೆ ಸಿಡ್ಲಲ್ಲಿ ಲೈವ್ ಕ್ಯಾಪ್ಚರ್ ಆಗಿದೆ. ಈಗ ಜಸ್ಟ್ ಭಾಳ ಏನು ಮಾಡ ಬರೀ 10 ಕಿಲೋಮೀಟ್ರ್ ಡಿಸ್ಟೆನ್ಸ್ ಒಳಗೆ ಶಿಶುನಹಳ್ಳಿ ಒಳಗೆ ನೋಡ್ರಿ ನೀವು ಟೆಂಪ್ರೇಚರ್ ಹೆಂಗಿತ್ತು ಅಂತೇಳಿ. ಬಟ್ ಇಲ್ಲಿ ನೋಡ್ರಿ ಇಲ್ಲ ಅನ್ನಿಗಿರಿಗೆ ಧಾರವಾಡ ಜಿಲ್ಲೆ ಒಳಗೆ ಬರುವಂಥ ಅನ್ನಿಗಿರಿ ತಾಲೂಕಿನ ಅನ್ನಿಗಿರಿ ರೈಲ್ವೆ ಸ್ಟೇಷನ್ಗೆ ನಾವೀಗ ಎಂಟ್ರ್ ಆಗ್ಬಿಟ್ಟಿವ್ರಿ. ಇಲ್ಲಿ ಸ್ಟಾಪ್ ಐತಿ. ಮತ್ತು ನೀವೇನರ ಅನ್ನಿಗಿರಿಯಿಂದ ಎಲ್ಲರ ಬೆಂಗಳೂರ್ದು ಟ್ರಾವೆಲ್ ಮಾಡ್ಬೇಕಂದ್ರೆ ಟ್ರೈನ್ ಐತಿ, ವಿಜಯಪುರಕ್ಕೆ ಐತಿ, ಸೊಲ್ಲಾಪುರಕ್ಕೆ ಐತಿ, ಮತ್ತು ಮೈಸೂರಿಗೂ ಐತ್ರಿ. ಯಾವ್ದು ಹೇಳ್ರಿ? ನಮ್ಮ ಹಂಪಿ ಎಕ್ಸ್ಪ್ರೆಸ್ ವಿಜಯಪುರ ಮಂಗಳೂರು ಮತ್ತು ಮಂಗಳೂರಿಗೂ ಟ್ರೈನ್ ಐತಿ ಇಲ್ಲಿಂದ. ಯಾಕಂದ್ರೆ ರೀಸೆಂಟಾಗಿ ಸ್ಟಾಪ್ ಕೊಟ್ಬಿಟ್ರೆ ವಿಜಯಪುರ ಮಂಗಳೂರು, ಧಾರವಾಡ ಸೊಲ್ಲಾಪುರ, ಹುಬ್ಳಿ ವಿಜಯಪುರ ಇವೆಲ್ಲ ಟ್ರೈನ್ಗಳು ಇಲ್ಲಿ ಸ್ಟಾಪ್ ಅದಾವೆ. ಹೊಸದಾಗಿ ಆ್ಯಡ್ ಆಗಿರುವಂಥ ಕುರ್ಚಿಗಿನೂ ಇಲ್ಲೇ ಸ್ಟಾಪ್ ಐತಿ. ದಿಲ್ ಗಾರ್ಡನ್ ವೆದರ್ ಆಗ್ಬಿಟ್ಟದ ನೋಡ್ರಿಪ್ಪ. ಏನು ಖುಷಿ ಆಗೋದು ಗೊತ್ತು ನಂಗೆ. ಇಂಥದ್ದು ವೆದರ್ ಬೇಕಾಗಿತ್ತು ನನಗೆ. ಚೊಕ್ಕು ಮಳೆ ಒಳಗೆ ಟ್ರೈನ್ ಜರ್ನಿ ಮಾಡ್ಬೇಕಂತ ಭಾಳ ದಿನದಿಂದ ಆಸೆ ಇತ್ತು. ಈಗ ನನಸಾಗೋದು. ಯಾಕಂದ್ರೆ ಸಮ್ಮರ್ ಒಳಗೆ ಟ್ರೈನ್ ಜರ್ನಿ ಒಳಗೆ ಮಜಾನೇ ಇರಲ್ಲ ರೀ. ನನಗೆ ಲೈಕ್ ಆಗಂಗಿಲ್ಲ. ಡಿಪಾರ್ಟ್ ಆದ್ವಿ ನಾವೀಗ ಅನ್ನಿಗಿರಿಯಿಂದ. ಏನು ಹಾಂಗಿಂಗ್ ಓಡಾತಾರ್ರಿ. ಮತ್ತು ನಿನ್ನೆ ನಾನು ಸೋನು ಅನ್ನ ವಿಡಿಯೋದಾಗ ನೋಡಿದ್ದೆ, SK ಕನ್ನಡ ಜರ್ನಿ ಅಂತ ಹೇಳಿ ನೀವು ನೋಡಿರ್ಬೋದು ಚಾನಲ್. ಕಂಟಿನ್ಯೂಸ್ ಮ್ಯಾಡ್ ಹಾಂಗಿಂಗ್ ಆಗತ್ತೆ. ಇವತ್ತು ಆಗತ್ತೆ. ಏನು ಮಜಾ ರೀ. ನಾನು ಒಂದೇ ಬರೋದು ವಿಡಿಯೋ ಒಳಗೆ ಅಂದಿದ್ದೆ ಅಲ್ಲ, ಆ ವರ್ಡ್ ಇಲ್ಲಿ ಯೂಸ್ ಮಾಡ್ಕೊಂಬಿಡ್ರಿ. ನಾನು ಅನ್ನಕ್ಕೆ ಆಗಂಗಿಲ್ಲ. ಬಟ್ ಇದು ಹೈವೇನ ನಾವು ಹಿಯರ್ ವಿ ಮೀಟ್ ಆಗೇನ ಅಂತ ನೋಡ್ರಿ ಅನ್ನಿಗಿರಿ ಔಟ್ರದಾಗ. ಇಷ್ಟು ಮಸ್ತ್ ಮಾಡಕ್ಕೆ ಹೇಳ್ರಿ. ಪೂರ್ತಿ ಇದನ್ನು ಸಿಟಿನ ಕತ್ಲು ಮಾಡೋ ಅಷ್ಟು ನೋಡ್ರಿ. ಬ್ಲ್ಯಾಕ್ಔಟ್ ಆಗ್ಬಿಡೋದು. ಈಗ ಹಿಂದೆ ಪಾಕಿಸ್ತಾನದ ಅದು ಏನು ವಾರ್ ನಡೆಯೋದಿತ್ತಲ್ಲ, ಅದು ಬ್ಲ್ಯಾಕ್ಔಟ್ ಕೇಳಿ ಈಗ ನನಗೆ ಕಣ್ಣಿಗೆ ಕಾಣೋದು ಬ್ಲ್ಯಾಕ್ಔಟ್. ಏನು ಹೊಲಸು ಮಳೆ ಆಗೈತೆ ನೋಡ್ರಿ ಇಲ್ಲಿ. ಓ ಬೈ ಪ್ರವಾಹ ಆಗೈತ್ರಿ ಇದು ಲಿಟ್ರಲಿ. ಓ ಬೈ
ಜಸ್ಟ್ ಮಿಸ್ರಿ ನಾನು ಇನ್ಸ್ಟಾ 360 ತರಬೇಕು. ಏನು ಮಳೆ ಎದುರಿಸಿದಾರ ವೆದರ್ ನೋಡ್ರಿ ಇಲ್ಲಿ. ಇವತ್ತು ತಾರೀಕು ಬಂದು ಮೇ 16 ಮುಂದಿನ ದಾರಿ ಕಾಣುವತ್ರಿ, ಅಷ್ಟು ಮಳೆ ಆಗತೈತಿ ಇಲ್ಲಿ. ನೋಡ್ರಿ ಇಲ್ಲಿ ಹುಲ್ಕೋಟಿಗೆ ಅರಾವದೀವಿ ನಾವೀಗ. ಏನು ಕಾಣತಿಲ್ರಿ ಮುಂದೆ, ಅದಕ್ಕೆ ನನ್ನ ಕ್ಯಾಮ್ರಾ ಎಲ್ಲ ವರ್ಷನಿ ಅಂದರೂ ಏನು ಕಾಣತಿಲ್ಲ, ಅಷ್ಟು ಮಳೆ ಆಗತೈತಿ. ಅಷ್ಟಂದ್ರೆ ಅಷ್ಟು ಮಳೆ ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಿರೋದು ನೋಡ್ರಿ, ಅಷ್ಟು ಮಳೆ ಆಗತೈತಿ. ನೋಡ್ರಿ ಇಲ್ಲಿ ನೋಡ್ರಿ ಇಲ್ಲಿ ಕ್ಯಾಮ್ರಾ ವಾಪಸ್ ಬೇರೆ ಕ್ಯಾಮ್ರಾ ನಿಮ್ಗೆ ಲೆನ್ಸ್ ಚೇಂಜ್ ಮಾಡಿ ತೋರಿಸಿದೆ. ಇದು 5ರದ್ದು ಬೇರೆ ಕ್ಯಾಮ್ರಾ. ಓಯ್ ಕುಷ್ಟಗಿ ಎಕ್ಸ್ಪ್ರೆಸ್ ಈಗ ಎಂಟ್ರ್ ಆಗೈತ್ರಿ ನಮ್ಮ ಹುಲ್ಕೋಟಿಗೆ. ನಮ್ಮ ವ್ಯೂವರ್ಸ್ ಇದ್ರೆ ಗೊತ್ತಿರ್ಬೋದು ನನಗೆ ಹುಲ್ಕೋಟಿಗೆ ಏನು ನಂಟೈತೆ ಅಂತಂತ ಹೇಳಿ. ನಾನು ಕಾಲೇಜದ್ದು 4 ವರ್ಷನ ಇಲ್ಲೇನೆ ಸ್ಪೆಂಡ್ ಮಾಡೇನಿ ರೀ. ನೋಡ್ರಿ ಬರೀ ನಾನು ಹನಿಗೆ ಹಾಕಿ ತೋರಿಸ್ಕೊಂಡೇನಿ, ಅಷ್ಟು ಮಳೆ ಐತಿ ಇಲ್ಲಿ. ವಾ ಎಕ್ಸ್ಪೆಕ್ಟ್ ಮಾಡಿರ್ಕಿಲ್ಲ ಇಷ್ಟು ಮಳೆ ಹಾಕದ ಅಂತೇಳಿ. ಭಾಳ ಖುಷಿಯಾಗತ್ತೆ ಮಳೆ ನೋಡಿ. ಇದು ಹೊಲದಾಗೆ ನೀರು ನಿಂತದಲ್ರಿ, ಈ ನೀರು ನಿಂತಿದ್ದು ನೋಡಿ ನಮ್ಮ ರೈತ ಬಾಂಧವರು ಹೇಳ್ಬಿಡ್ತಾರೆ ಎಷ್ಟು ಕೆಟ್ಟ ಮಳೆ ಆಗೈತೆ ಅಂತೇಳಿ. ಭಾಳ ಮಳೆಗೆ ಅಂತ್ರಿ, ಭಾಳ ಅಂದ್ರೆ ಭಾಳ. ನಿಮ್ಗೆ ಯಾರಿಗಾರ ಇದ್ರದ್ದು ಐಡಿಯಾ ಬಗ್ಗೆ ಇದ್ರೆ ಹೇಳ್ರಿ. ಯಾಕಂದ್ರೆ ಹೊಲ್ದಾಗ ನೀರು ನಿಂತದಂದ್ರೆ ಮಳೆ ಭಾಳ ಅದಂಗೆ. ಇದಂತೂ ನಾನು ನಮ್ಮ ದೋಸ್ತರ ಜೊತೆ ಇದ್ಕೊಂಡ್ರೆ ತಿಳ್ಕೊಂಬಿಟ್ಟೆ. ಮುಂದೆ ನೋಡ್ರಿ ಇಲ್ಲಿ ಸಿಗ್ನಲ್ಲು ಕಾಣುವತ್ತ, ಅಷ್ಟು ಕೆಟ್ಟ ಇದೆ ಮಳೆ ಆಗತೈತೆ. ಪೂರ್ತಿ ಮಾಡ ಎಲ್ಲಿ ಮಠ ನೋಡ್ರಿ, ಭಾಳ ಏನು ದೂರ ಇಲ್ಲಿದ್ದು ಮತ್ತೆ ಇಲ್ಲಿ ಮಠ ಅಷ್ಟೇನ ಮಳೆ ಐತಿ. ಪೂರ್ತಿ ಇದೆ ಗದಗ ಅನ್ಸತ್ತೆ, ಮೇ ಬಿ ಇದೆ ಗದಗ ಹುಲ್ಕೋಟಿಗೆ ಇದೇನು ಸೆಕ್ಷನ್ ಐತಲ್ಲ ಇದು ಫುಲ್ ಆವರ್ಸ್ಕೊಂಡ್ಬಿಟ್ಟೈತೆ ಮಳೆಯಿಂದ. ಇಲ್ಲಿ ನೋಡ್ರಿ ಇಲ್ಲಿ ನನ್ನ ಪರಿಸ್ಥಿತಿ ಏನೇ, ಬರೀ ಬಾಗ್ಲಿಗೆ ನಿಂತಿದ್ದು, ಎಲ್ಲಿ ಹೊರಗೆ ಇಳಿದು ಹೋಗಿಲ್ಲ ಏನಿಲ್ಲ. ನಮಗೆ ಬರೀ ಬಾಗ್ಲಿಗೆ ನಿಂತಿದ್ದು. ಸುಡ್ಲು ಬತ್ರಿ ಭಾಳ ಅನ್ನಾವತ್ತ. ನಾನು ಇಷ್ಟೆಲ್ಲ ಟ್ರೈನ್ ಜರ್ನೀಸ್ ಮಾಡೀನಿ ರೀ ನನ್ನ ಲೈಫ್ ಒಳಗೆ. ಇಂಥ ಮಳೆ ಎಲ್ಲೂ ನೋಡಿಲ್ಲ ನೋಡ್ರಿ. ನಾನು ದೇವರಾಣಿ ಮಾಡಿ ಹೇಳ್ತೀನಿ, ಇಷ್ಟು ಕೆಟ್ಟ ಮಳೆ ನಾ ಯಾವತ್ತೂ ನೋಡಿಲ್ಲ. ಯಾವುದೋ ಒಂದು ಟ್ರೈನ್ ದರ್ರೇಕ್ ಐತಿ ಹುಬ್ಬಳ್ಳಿ ಕಟಿಹಾರ, ಏನು ಸ್ಪೆಷಲ್ ಟ್ರೈನ್ ಬಿಡತ್ತಾರಲ್ಲ, ಎಲ್ಲದಕ್ಕೂ LHP ಕೊಟ್ರು ನೋಡ್ರಿ.
ಗದಗ ಔಟ್ರದಾಗ ಬಂದು ನೋಡ್ರಿ ನಮ್ಮನೀಗ ಮಳೆ ಅಂತೂ ಒಂದು ಸ್ವಲ್ಪ ಕಡಿಮೆ ಆಗಿಲ್ಲ, ಒಂದು ಸ್ವಲ್ಪ ಅಂದ್ರೆ ಒಂದು ತುಣುಕು ಕಡಿಮೆ ಆಗಿಲ್ಲ ನೋಡ್ರಿ. ಕಂಟಿನ್ಯೂಸ್ ಸುರ ಆಗೈತೆ. ಇನ್ನು ಜಾಸ್ತಿ ಹೊತ್ತು ನಾನು ಹೊರಗೆ ಇಟ್ಕೊಂಡೆ ಅಂದ್ರೆ ನನ್ನ ಫೋನಿಗೆ ಏನಾದ್ರೂ ಆದ್ರೆ ಭಾಳ ವಜ್ಜೈತಿ. ಅದ್ರ ಸಂಬಂಧ ನಾನು ಒಳಗೆ ತೊಗೊಂಬಿಟ್ರಿ ಫೋನ್. ಹೆಂಗೆ ಇಷ್ಟೆಲ್ಲ ರಿಸ್ಕ್ ತೊಗೊಂಡು ನಿಮ್ಗೆ ನೋಡ್ರಿ ಇನ್ನೂ ಸಿಡ್ಲ ಗುಡುಗ ಹಂಗೆ ಐತೆ. ಇಷ್ಟೆಲ್ಲ ರಿಸ್ಕ್ ತೊಗೊಂಡು ನಿಮ್ಗೆ ಇದೆಲ್ಲ ಫೋಟೋಸ್ ತೋರಿಸಿದಕ್ಕೆ ಒಂದು ಲೈಕರ ನೀವು ಒತ್ತಬೇಕು. ಇಷ್ಟು ಬಂದು ನೋಡ್ತೀರಿ, ಲೈಕ್ ಮಾಡಿರಿ ಪ್ಲೀಸ್, ಲೈಕ್ ಮಾಡಿರಿ. ಮತ್ತು ಇನ್ನೊಂದು ನಾನು ಸ್ಕೀಮ್ ತೊಗೊಂಬರತ್ತೀನಿ ನೆಕ್ಸ್ಟ್ ವಿಡಿಯೋಯಿಂದ. ಈ ವಿಡಿಯೋಕ್ಕೆ ಯಾರ್ಯಾರು ಎಲ್ಲಿ ನೀವು ಕಾಮೆಂಟ್ ಮಾಡ್ತಾರಲ್ಲ ಅದನ್ನು ನೆಕ್ಸ್ಟ್ ವಿಡಿಯೋ ಒಳಗೆ ನಾನು ಟಾಪ್ 10 ಕಾಮೆಂಟ್ ಕರೆಕ್ಟ್ 3 ನಿಮಿಷಕ್ಕೆ ಓದ್ಕೊತ ನಿಂತಿರ್ತೀನಿ. ಪ್ರತಿಯೊಂದು ವಿಡಿಯೋದಾಗೂ ನಾನು ಕಾಮೆಂಟ್ ಓದ್ತೀನಿ. ನಿಮ್ದು ಹಿಂದಿನ ವಿಡಿಯೋದು ಏನು ಕಾಮೆಂಟ್ ಇರುತ್ತಲ್ಲ ಅದು ನಾನು ಮುಂದಿನ ವಿಡಿಯೋ ಓದ್ತೀನಿ. ಬೆಸ್ಟ್ ಕಾಮೆಂಟ್ 10 ಕಾಮೆಂಟ್ ನಾನು ಸೆಲೆಕ್ಟ್ ಮಾಡ್ತೀನಿ. ನೋಡಿರಿ ಯಾರ್ಯಾರು ಕಾಮೆಂಟ್ ಮಾಡ್ಬೇಕು ಎಲ್ಲರೂ ಮಾಡಿರಿ. ಆಲ್ಮೋಸ್ಟ್ ನಂಗೆ ಟೈಮ್ ಇತ್ತಂದ್ರೆ ಆ ವಿಡಿಯೋ ಒಳಗೆ ಇಷ್ಟು ಕಾಮೆಂಟ್ನು ನಾನು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೇನೆ. ಬೇಕಾದ ಕ್ವಶನ್ಸ್ ನಾನು ಆನ್ಸರ್ ಮಾಡ್ತೇನೆ. ಇದು ಹೊಸ ಇದನ್ನು ಸೀರೀಸ್ ತರತ್ತ ನಾನು ಒಂದು 50K ಮುಟ್ಟು ಮಟ್ಟ ನೀವು ಏನೇನು ಕ್ವಶನ್ ಕೇಳ್ತಾರಲ್ಲ ಅದರದ್ದೆಲ್ಲ ನಾನು ನೆಕ್ಸ್ಟ್ ವಿಡಿಯೋ ಒಳಗೆ ಆನ್ಸರ್ ಮಾಡ್ತೀನಿ. ಸಿಂಧನೂರು ಹುಬ್ಬಳ್ಳಿ ಪ್ಯಾಸೆಂಜರ್. ಇಲ್ಲಿ ನೋಡ್ರಿ ಇದ್ರದ್ದು ಇದು ಫುಲ್ ಟೈಮ್ ಟೇಬಲ್. ನೀವು ಯಾರು ಬೇಕಂದ್ರೆ ಪಾಸ್ ಮಾಡಿ ನೋಡ್ಕೊರಿ. ನಮ್ದು ಗದಗಿಗೆ ಬರೋ ಟೈಮಿಂಗ್ ಇತ್ತು 6:18ಕ್ಕೆ 6:20ಕ್ಕೆ ಡಿಪಾರ್ಚರ್ ಅಂದ್ರೆ 2 ನಿಮಿಷ ಸ್ಟಾಪ್ ಐತಿ ಇಲ್ಲಿ ಗದಗ. ಆಮೇಲೆ ಕನಗಿನಾಳ, ಮಳೆ ನಿಂತರಿ ಬಟ್ ವೆದರ್ ಅನಾಹುತ ಆಗೈತೆ. ಭಾಳ ರಶ್ ಐತೆ ನೋಡ್ರಿ ಈ ಟೈಮ್ ಒಳಗೆ ಗದಗ ಜಂಕ್ಷನ್ ಒಳಗೆ. ಯಾಕಂದ್ರೆ ಹಂಪಿ, ವಿಜಯಪುರ, ಯಶವಂತಪುರ ವಿಜಯಪುರ ಅವೆಲ್ಲ ಇದೇ ಮೇನ್ ಟೈಮಿಂಗ್ ಒಳಗೆ. ಮತ್ತು ಸಿನ್ನೂರು ಟ್ರೈನು ಇದೇ ಟೈಮಿಂಗ್ ಇದೆ. ಮೊದಲ ವ್ಯೂ ನೋಡ್ರಿ ನೀವು, ಮುಂದಿಂದ ಆಮೇಲೆ ಮಾತಾಡೋಣಂತ. ಏನು ಗಿಚ್ಚ ಅನ್ನಾವತ್ತು ವೆದರ್ ಆಗೈತೆ ರೀ ಇದ್ರೊಳಗೆ ನಮ್ಮ ಗದಗ ಒಳಗೆ. ಇದೇನಿದು ಮ್ಯಾಜಿಕ್ ಇತ್ತಲ್ಲ ಪೂರ್ತಿ ಮಳೆ ಮ್ಯಾಜಿಕ್. ಅನ್ನಿಗಿರಿಯಿಂದ ಬರೀ ಗದಗ ಮಠ ಅಷ್ಟೇ ಐತೆ. ಮತ್ತು ಗದಗ ನೋಡ್ರಿ ಎಷ್ಟು ಅಡ್ವಾನ್ಸ್ ಆಗಿಬಿಟ್ಟೈತಿ. ಎಲ್ಲ ನಿಮಗೆ ಬೋರ್ಡ್ಗಳು ನೋಡೋಕೆ ಸಿಗತ್ತವೆ ರೀ, ಕುಡಿಯೋ ನೀರು ಅದು ಇದು ಅಂತೇಳಿ ಮಸ್ತ್ ಅಡ್ವಾನ್ಸ್ ಮಾಡಿಬಿಟ್ರೆ ಭಾಳ ಖುಷಿ ಆಗುತ್ತೆ. ಯಾಕಂದರೆ ಎಷ್ಟೋ ಜರ್ನಿ ನಾನು ಗದಗಿಂದ ಸ್ಟಾರ್ಟ್ ಮಾಡ್ತಿದ್ದೆ, ಗದಗಿಂದ ಎಂಡ್ ಮಾಡ್ತಿದ್ದೆ. ಇಲ್ಲಿ ನೋಡ್ರಿ ಎಲ್ಲ ಡಿಜಿಟಲ್ ಸೈನ್ ಬೋರ್ಡ್ಗಳು ಅಂತ ಅನ್ನಕ್ಕೆ ಹೋಗಲ್ಲ. ಬಟ್ ಏನೋ ಇರ್ತಲ್ಲ ಬೋರ್ಡ್ ಒಳಗೆ ಹಿಂದೆ ಲೈಟ್ ಕೊಟ್ಟ ಒಂದು ಟೈಪ್ ಹೊಸದಾಗಿ ಮಾಡಿ ಒಂದು ಹೊಸ ಫೀಲ್ ಕೊಟ್ರಲ್ರಿ, ಭಾಳ ಖುಷಿ ಅನ್ಸಾಗುತ್ತೆ. ಗದಗ ಡೆವಲಪ್ಡ್ ಐತಿ. ಗದಗ ಜನತೆ ನಿಮ್ಗೆ ಅಭಿನಂದನೆಗಳು. ಹೊಸ ರೈಲ್ವೆ ಸ್ಟೇಷನ್ ನಿಮಗಾಗಿ ಸಿಗ್ಬಿಟ್ಟೈತೆ. ಈ ಲೊಕೇಶನನ್ನು ನಾನು ವಿಡಿಯೋ ಮಾಡೋ ಸ್ಟಾಪ ಮಾಡೋಲ್ಲ ನೋಡ್ರಿ. ಹಾಂ ಡಿಪಾರ್ಚರ್ ಸಿಗ್ನಲ್ ಆದ ನೋಡ್ರಿ ಗದಗಿಂದ. ಗದಗಿಗೆ ಜಂಕ್ಷನ್ ಅಂತಾರೆ. ಯಾಕಂತಂದ್ರೆ ಇಲ್ಲಿಂದ ಒಂದು ಲೈನ ಸೋಲಾಪುರ ಕಡೆ ಹೋಗೈತ್ರಿ ವಾಯ ನಮ್ಮ ಬಾದಾಮಿ, ಬಾಗಲಕೋಟೆ, ಬಿಜಾಪುರ. ಮತ್ತು ಒಂದು ಲೈನ್ ನಾವು ಹೋಗ್ತಿರುವಂಥ ಹುಬ್ಬಳ್ಳಿ, ಗುಂತಕಲ್ ಮೇನ್ ಲೈನ್. ಇಲ್ಲಿ ನೋಡ್ರಿ ಆ ಹುಡುಗರಿಗೆ ಅಲ್ಲಿ ಹೋಗಿ ಅಂತ ಹೇಳ್ಬಿಟ್ರೆ ಇದನ್ನು ರೈಲ್ವೆ ಟ್ರ್ಯಾಕ್ನ ಡಸ್ಟ್ಬಿನ್ ಮಾಡ್ಕೊಂಬಿಟ್ರೆ ಒಂದು ಸಲ. ನಿಮಗೆ ಗದಗ ಜಂಕ್ಷನ್ ಒಳಗೆ ನೋಡ್ರಿ ಏನರ ತಿನ್ನಕ್ಕೆ ಬೇಕಂತಂದ್ರೆ ಇಲ್ಲಾಂದ್ರೆ ನಿಮ್ಗೆ ಸಿಗಂಗಿಲ್ಲ. ಇದ್ರದ ಬಗ್ಗೆ ನೋಡ್ರಿ ನಾನು ಮಾತಾಡತ್ತಿದ್ದಿದ್ರೆ ಇಂಥ ಬೋರ್ಡ್ಗಳು, ಇನ್ಫಾರ್ಮೇಷನ್ ಬೋರ್ಡ್ಗಳೆಲ್ಲ ಇಲ್ಲೇ ಆ್ಯಡ್ ಮಾಡ್ರಿ. ಇಲ್ಲಿ ನೋಡ್ರಿ ಗದಗ ಜಂಕ್ಷನ್ ಅಂತೇಳಿ ಅದು ಕ್ಯಾಮ್ರಾ ಜಡ್ಜ್ ಮಾಡುವತ್ರಿ ಅದು. ಯಾಕಂದ್ರೆ ಮಳೆ ಇದಾಗಿರಲ್ಲ, ಇಲ್ಲಾಂದ್ರೆ ನಾನು ನಿಮಗೆ ಮಸ್ತ್ ಕ್ಲಾರಿಟಿಯಾಗಿ ತೋರಿಸ್ತಿದ್ದೆ ಅದು. ಕರ್ನಾಟಕ ಸಂಪರ್ಕ ಕ್ರಾಂತಿ ಎಕ್ಸ್ಪ್ರೆಸ್ ಜೊತೆ ನಮ್ದು ಕ್ರಾಸಿಂಗ್ ಆಗತ್ತೆ ನೋಡ್ರಿ ಇಲ್ಲೇ ಹರ್ಲಾಪುರ ರೋಡ್ ಡಿಪಾರ್ಟ್ ಆದ್ಮೇಲೆ. ಐಫೋನ್ ಇದ್ರೆ ಚಾರ್ಜಿಂಗ್ ಹಾಕೋದು ಮ್ಯಾಂಡೇಟ್ರಿ. 100 ಇತ್ತು ಬರುತ್ತೆ ಮುಂದೆ.
ಬರೀ ಹುಬ್ಬಳ್ಳಿಯಿಂದ ಗದಗ ಇಟ್ಟು ಶೂಟ್ ಮಾಡ್ಯಾನ ಹೇಳ್ರಿ ನಾನು ಪೂರ್ತಿ ಚಾರ್ಜ್ ಕಲಾಗೈತಿ. ಈಗ ನೋಡ್ರಿ ಇಲ್ಲಿ ಬನ್ನಿಕೊಪ್ಪ ರೈಲ್ವೆ ಸ್ಟೇಷನ್ಗೆ ಎಂಟ್ರ್ ಆಗಿವೆ. ಮೇ ಬಿ ಇವರೆಲ್ಲ ವೇಟ್ ಮಾಡೋದಿರ್ಬೋದು ತಿರುಪತಿ ಹುಬ್ಬಳ್ಳಿ ಎಕ್ಸ್ಪ್ರೆಸ್ಸಿಗೆ ಮತ್ತು ಗುಂತಕಲ್ ಹುಬ್ಬಳ್ಳಿ ಪ್ಯಾಸೆಂಜರಿಗೆ. ಯಾಕಂದ್ರೆ ಈಗ ಹುಬ್ಬಳ್ಳಿ ಕೆಡಗು ಟ್ರೈನ್ಗಳು ಅವ ಮತ್ತು ನಾನು ಈ ಎಲ್ಲ ಸ್ಟೇಷನ್ಸ್ ಒಳಗೆ ನೋಡೀನಿ ಅಷ್ಟೇನು ಪ್ಯಾಸೆಂಜರ್ ಕ್ರೌಡ್ ಇರಂಗಿಲ್ಲ. ತಳಕಲ್ಲಿಗೆ ಎಂಟ್ರ್ ಆಗೋಡಕ್ಕೆ ನಾವು ನೋಡ್ರಿ ಇಲ್ಲೇ ಸ್ಟಾಪ್ ಆಗೋದು. ಬಟ್ ಇಲ್ಲಿ ನೋಡ್ರಿ ಇಲ್ಲೆಲ್ಲ ಸಿಡ್ಲು ಗಿಡ್ಲು ಇನ್ನೂ ಹೊಡ್ಯಾಗದು. ಸಾರಿ ಲೈಟಿಂಗ್ ಇಲ್ಲಿ ಮತ್ತೆ ವಾ ಹುಬ್ಬಳ್ಳಿ ಕುಷ್ಟಗಿ ಎಕ್ಸ್ಪ್ರೆಸ್ ಈಗ ಎಂಟ್ರ್ ಆಗೈತೆ ರೀ ತಳಕಲ್ಲಿಗೆ. ತಳಕಲ್ಲಿಂದನೇ ಮೇನ್ ಏನು ಗದಗವಾಡಿ ಸೆಕ್ಷನದ ಲೈನ್ ಏನೈತಲ್ಲ ಅದಕ್ಕೆ ಕಟ್ ಆಗುತ್ತೆ. ಇನ್ನು ನಾವು ಹುಬ್ಬಳ್ಳಿ ಗುಂತ್ಕಲ್ ಮೇನ್ ಲೈನ್ ಬಿಡ್ತೇವೆ. ಇನ್ನು ಹೋಗ್ತೇವೆ ನಾವು ಯಲಬುರ್ಗಾ ಮತ್ತು ಲಿಂಗನ ಬಂಡಿ ಮೇಲೆ ಕುಷ್ಟಗಿ ಪೂರ್ತಿ ಸೆಕ್ಷನ್ ನಾನು ನಿಮ್ಗೆ ತೋರಿಸಿ ಮೋಸ್ಟ್ಲಿ 5 ಸ್ಟೇಷನ್ ಏನೋ ಬರ್ತಾವೆ ಇನ್ನು ಕುಷ್ಟಗಿ ಮಠ. ಅದನ್ನಷ್ಟು ನಾವು ಕವರ್ ಮಾಡೋಣಂತ ಕತ್ಲಾಗೈತಿ. ಬಟ್ ಏನು ಗೊತ್ತಾ, ಇದು ಹುಬ್ಬಳ್ಳಿಯಿಂದ ಕುಷ್ಟಗಿಗೆ ಏನು ಐತಲ್ಲ ಇದೇ ಟೈಮಿಂಗ್ ಮೇಲೆ ಓಡೋದ್ರಿಂದ ಮೇನ್ ಟೈಮಿಂಗ್ ಇದೆ ರೀ. ಕತ್ಲಾದ್ರೆ ದಿನ ಟೈಮ್ನಾಗ ನಾನು ನಿಮ್ಗೆ ತೋರಿಸ್ಬೇಕಂದ್ರೆ ಕುಷ್ಟಗಿಯಿಂದ ಹುಬ್ಬಳ್ಳಿ ತೋರಿಸ್ಬೋದಿತ್ತು. ಬಟ್ ಕುಷ್ಟಗಿಯಿಂದ ಹುಬ್ಬಳ್ಳಿ ಭಾಳ ಜನ ನೋಡಿರ್ತೀರಿ ಈಗ ಇನಾಗ್ರಲ್ ಸ್ಪೆಷಲ್ ರನ್ ಒಳಗೆ. ಅದರ ಸಂಬಂಧ ನಾನು ನಿಮ್ಗೆ ಹುಬ್ಬಳ್ಳಿಯಿಂದ ಕುಷ್ಟಗಿ ಕವರ್ ಮಾಡಿ. ಹುಬ್ಬಳ್ಳಿಯಿಂದ ಕುಷ್ಟಗಿಗೆ ಹೋಗ್ತಾರೆ ಅಂದರೆ 70 ರೂಪಾಯಿ ಬೀಳುತ್ತೆ ರೀ. ಯಾಕಂದ್ರೆ ಇದು ಮೇಲ್ ಎಕ್ಸ್ಪ್ರೆಸ್ 17 ಸೀರೀಸಿಂದ ಏನು ಸ್ಟಾರ್ಟ್ ಆಗತ್ತದಲ್ಲ ಅದ್ರ ಸಂಬಂಧ ಇದೆ ಮೇಲೆ ಎಕ್ಸ್ಪ್ರೆಸ್. ಇಲ್ಲಾಂದ್ರೆ ನೋಡ್ರಿ ನೀವು ಪ್ಯಾಸೆಂಜರ್ ಆಗಿತ್ತಂದ್ರೆ 5 ಇಂದ ಸ್ಟಾರ್ಟ್ ಆಗ್ತಿತ್ತು. ಇದು ಸೂಪರ್ ಫಾಸ್ಟ್ ಆಗಿತ್ತಂದ್ರೆ 1 2 ಇಲ್ಲ 2 ಇಂದ ಸ್ಟಾರ್ಟ್ ಆಗ್ತಿತ್ತು. ಹಿಂಗೆ ನೀವು ಡಿಫ್ರೆನ್ಷಿಯೇಟ್ ಮಾಡ್ಬೋದು ಸೂಪರ್ ಫಾಸ್ಟ್ ಮೇಲ್ ಎಕ್ಸ್ಪ್ರೆಸ್ ಇವೆಲ್ಲನೂ ನೀವು. ಮತ್ತು ಇಲ್ಲಿಂದ ನೀವು ಏನರ ಯಲಬುರ್ಗಿಯಿಂದ ಏನರ ಟ್ರಾವೆಲ್ ಮಾಡ್ತೀರಂದ್ರೆ ಎಲ್ಲಿ ಮಠ ಹುಬ್ಬಳ್ಳಿ ಮಠ 60 ರೂಪಾಯಿ. ಮತ್ತು ಇಲ್ಲೆಲ್ಲ ನೀವು 50 60 ಹಿಂಗೆಲ್ಲ ಇದು ಮಾಡ್ಬೋದು. ಬಟ್ ಮ್ಯಾಕ್ಸಿಮಮ್ ಫೇರ್ ಮಾತಾಡ್ಬೇಕಂದ್ರೆ 70 ರೂಪಾಯಿ ಈ ಟ್ರೈನ್. ಮೇನ್ ಲೈನ್ ಬಿಟ್ಟಿವಿ ನೋಡ್ರಿ ನಾವು ಇಲ್ಲೇ ತಳಕಲ್ಲ ಔಟ್ರದಾಗ. ಇಲ್ಲಿ ನೋಡ್ರಿ ಇಲ್ಲಿ ಮೇನ್ ಲೈನ್ ಒಳಗೆ ಯಾವುದೋ ಟ್ರೈನು ನಿಲ್ಲಿಸ್ಬಿಟ್ರೆ. ನಾವೀಗ ಫೈನಲಿ ಐತಿಹಾಸಿಕ ದಿನ ಆದಂತಹ ಇವತ್ತು ಗದಗವಾಡಿ ಐತಿಹಾಸಿಕ ರೈಲ್ವೆ ಲೈನಿಗೆ ಜಾಯ್ನ್ ಆಗಿಬಿಟ್ಟಿವಿ. ಯಾಕೆ ಅದು ಐತಿಹಾಸಿಕ ಹೇಳತ್ತಾನೆ ಹೇಳ್ರಿ, ಎಷ್ಟೋ ದಿನಗಳು ಕನಸು ರೀ ಇದು ಈ ಭಾಗದ ಜನರದ್ದು. ಈಗ ಒಂದು ಟ್ರೈನ್ ಯಾವುದೋ ಒಂದು ಡೆಸ್ಟಿನೇಷನಿಂದ ಇಲ್ಲಿ ಎಂಟ್ರ್ ಆಗತ್ತದಂದ್ರೆ ಅವ್ರಿಗೆ ಒಂದು ಖುಷಿ ವಿಚಾರ ಇದೆ. ನೀವು ಎಲ್ಲೆಲ್ಲಿಂದ ಈ ವಿಡಿಯೋ ನೋಡತ್ತಾರೆ ಕಾಮೆಂಟ್ ಮಾಡಿ ನನಗೆ ತಿಳಿಸ್ರಿ. ಪ್ಯಾರಲಲ್ ನೋಡಕ್ಕೆ ಸಿಗ್ಬೋದು ನೋಡ್ರಿ ನಮ್ಗೆ ಯಾವತ್ತರ ಒಂದಿನ ಈ ಲೈನಿಂದ ಆ ಲೈನಿಗೆ ಬರ್ಬೋದು ನೋಡಿ. ಡೀಸೆಲ್ ಇಂಜಿನ್ ಇದು ಹೊಂಟದ್ರಿ ಇದು ಗೂಡ್ಸ್ ಅದು. ಕೊಪ್ಪಳ ಜಿಲ್ಲೆ ಕುಕ್ಕನೂರಿಗೆ ಎಂಟ್ರ್ ಆದೀವಿ ರೀ. ಇನ್ನೂ ಇದು ಲೈಟಿಂಗ್ ಬಂದಾಗಿಲ್ಲ. ಇದೇನು ನೋಡತ್ತಾರಲ್ಲ ಇದು ಬಂದ್ಬಿಟ್ಟ ಕುಕ್ಕನೂರು ಪಟ್ಟಣ. ಈಗ ಕುಕ್ಕನೂರು ರೈಲ್ವೆ ಸ್ಟೇಷನ್ಗೂ ನಾವು ಎಂಟ್ರ್ ಆಗಿಬಿಟ್ಟಿದೆ. ಕುಕ್ಕನೂರು ಏನು ಎಡಿಟಿಂಗ್ ಅಲ್ಲ ಏನಲ್ಲ, ಪ್ಯೂರ್ ಬ್ಲಿಸ್ ನೋಡ್ರಿ. ನಿಮ್ಮ ಮುಂದೆ ಏನಾದ್ರು ಕಾಣತ್ತಲ್ಲ ಮಿಂಚ್ ಹೊಡಿದು. ಕುಕ್ಕನೂರು ರೈಲ್ವೆ ಸ್ಟೇಷನ್ ಅದು ಕ್ವಾರ್ಟರ್ಸ್ ಇರ್ಬೋದು ನೋಡ್ರಿ. ಈ ಲೈನ್ ಒಳಗೆ ಎಲ್ಲೂ ನನಗೆ ಜನ ನೋಡೋಕೆ ಸಿಗಲಿಲ್ಲ ರೀ ಸ್ಟೇಷನ್ ಒಳಗೆ. ಬಟ್ ಕುಕ್ಕನೂರು ರೈಲ್ವೆ ಸ್ಟೇಷನ್ ಒಳಗೆ ಜನ ಅದಾರ ಈ ಟ್ರೈನ್ ಒಳಗೆ ಬೋರ್ಡ್ ಮಾಡೋಕೆ ವಿಡಿಯೋ ಮಾಡೋಕ್ಕೂ ಬಂದಾರ ನೋಡ್ರಿ. ಹಾಯ್ ಬ್ರೋ, ಬರ್ರಿ ಬರ್ರಿ ಬರ್ರಿ. ನಮ್ಮ ವೀಕ್ಷಕರು ಬಂದಿದ್ದಾರೆ. ಬ್ರೋ
ಎಲ್ಲರೂ ಟ್ರೈನ್ ನೋಡಕ್ಕೆ ಬಂದವ್ರು ಜಾಸ್ತಿ ಅದಾರ ನೋಡ್ರಿ ಇಲ್ಲ ಅಡ್ಡಾಡಕ್ಕೆ ಬಂದವ್ರಕ್ಕಿಂತ. ನಾನು ಹುಲ್ಕೋಟೆ ಒಳಗಿನ ಕಾಲೇಜ್ ಒಳಗೆ ಇರ್ತಿದ್ದೆಲ್ಲ, ಅವಾಗ ಬರೇ ಬಸ್ಗಳು ನೋಡ್ತಿದ್ದೆ. ಕಲ್ಯಾಣ ಕರ್ನಾಟಕ ಸಾರಿಗೆ ಬಸ್ಗಳು ಕುಕನೂರು ಅಂತೇಳಿ ಬೋರ್ಡ್ ಇರ್ತಿತ್ತು. ಅವಾಗಷ್ಟು ನಂಗೆ ಕುಕನೂರು ಬಗ್ಗೆ ಗೊತ್ತಿತ್ತು ರೀ, ಅವಾಗಿಂದ ನೋಡ್ಕೊತ ಬಂದಿದ್ದೆ. ಬಟ್ ಕುಕನೂರಿಗೆ ರೈಲ್ವೆ ಕನೆಕ್ಟಿವಿಟಿ ಸಿಕ್ಕತ್ತೆ ಅಂತೇಳಿ ನನಗೂ ಭಾಳ ಖುಷಿ ಆಯ್ತು. ಕುಕನೂರು ಬಂದ ಕೊಪ್ಪಳ ಡಿಸ್ಟಿಕ್ ಒಳಗೆ ಒಂದು ಪಟ್ಟಣ ಪಂಚಾಯತಿ ರೀ. ಈ ಪಟ್ಟಣ ಪಂಚಾಯತಿಗೆ ರೈಲ್ವೆ ಕನೆಕ್ಟಿವಿಟಿ ಎಷ್ಟೋ ವರ್ಷಗಳ ಕನಸಿತ್ತು, ಇವತ್ತದ ನನಸಾಗೈತಿ. ಇನ್ನು ಬರೋ ದಿನಗಳೊಳಗೆ ಇನ್ನೂ ರೈಲ್ವೆ ಕನೆಕ್ಟಿವಿಟಿ ಇಲ್ಲಿ ಜಾಸ್ತಿ ಆಗಲಿ ಅಂತೇಳಿ ನಾವು ಆಶಿಸ್ತೀವಿ. ಕುಕನೂರು ಜನರಿಗೆ ಅಭಿನಂದನೆಗಳು ತಲುಪಿಸ್ತೇವೆ. ಹಲೋ ಬ್ರೋ, ಆರಾಮ ರೀ? ಆರಾಮ ರೀ. ನಿಮ್ಮ ಸ್ಟೋರಿ ನೋಡೇ ಬಂದೇನೆ. ಥ್ಯಾಂಕ್ ಯು ರೀ. ನಾ ಹಿಂದೆ ತೊಗೊಂಡೆ ಮುಂದೆ ಬಂದ್ರಿ. ಇಲ್ರಿ ನಾನು ಮುಂದೆನೇ ಬಂದಿದ್ರಿ, ಅಂದ್ರೆ EMD ಇತ್ತಲ್ರಿ ಕವರ್ ಮಾಡೋಣ ಅಂತಂತೇಳಿ. ಥ್ಯಾಂಕ್ ಯು. ನಿಮ್ಮ ಹೆಸರು ಏನ? ಪವನ್ ಅಂತ ಬೈ. ಪವನ್ ಅಂತ್ರಿ, ಕುಕ್ನೂರ್ ರೀ. ಹ್ಯಾಪಿ ರೀ? ಅಲ್ರಿ ಟ್ರೈನ್ ಸಿಕ್ತಲ್ಲ ಅದಕ್ಕೆ ಹ್ಯಾಪಿ. ಮಸ್ತ್ ಬೈ. ಥ್ಯಾಂಕ್ ಯು ಬೈ ಫಸ್ಟ್ ಟೈಮ್ ಬಂದು ಇವರಿಗೆ. ಹ್ಞೂ ರೀ, ಥ್ಯಾಂಕ್ ಯು. ಸಿಗೋಣಂತ್ರಿ, ಬಾಯ್ ಬಾಯ್ ಬಾಯ್. ಮೀಟ್ ಮಾಡಕ್ಕೆ ಬಂದಿದ್ರಿ ಎಲ್ಲರೂ, ಭಾಳ ಖುಷಿ ಆಯ್ತು. ಭಾಳ ಲಾಂಗೆಸ್ಟ್ ಪ್ಲಾಟ್ಫಾರ್ಮ್ ಕೊಟ್ರಿ ಕುಕ್ನೂರಿಗೆ. ಭಾಳ ಅಂದ್ರೆ ಭಾಳ ಲಾಂಗೆಸ್ಟ್. ಏನಿಲ್ಲ ಅಂದರೂ 1.5 ಟ್ರೈನ್ ನಿಂದಿರ್ಬೋದು ನೋಡ್ರಿ. ಕುಕ್ನೂರಿಗೆ ದೊಡ್ಡ ಪ್ಲಾಟ್ಫಾರ್ಮ್ ಅಂತೂ ಕೊಟ್ಟಬಿಟ್ರೆ ಬೆಸ್ಟ್. ಆ ಬ್ರಿಡ್ಜ್ ಮೇಲೆ ನಿಂತು ಚೀರಾಡತ್ತಾರ ನೋಡ್ರಿ ಮಂದಿ. ಇನ್ನೂ ಎಕ್ಸೈಟ್ಮೆಂಟ್ ಎಷ್ಟೈತೆ ಮಂದಿಗೆ ಅಲ್ಲಿ ನೋಡ್ರಿ ಇಲ್ಲಿ. ವಾ, ಯಾಕಂದ್ರೆ ಎಷ್ಟೋ ವರ್ಷದ ಕನಸರಿದ ಅವ್ರ ಊರಿಗೆ ರೈಲ್ವೆ ಬರುತ್ತಂದ್ರೆ. ನಾನು ನಿಮಗೆ ಫ್ರ್ಯಾಂಕ್ ಆಗಿ ಹೇಳ್ಬೇಕಂದ್ರೆ ನಮ್ಮ ಊರಿಗೂ ಇದುವರೆಗೂ ರೈಲ್ವೆ ಕನೆಕ್ಟಿವಿಟಿ ಇಲ್ಲರಿ. ನಮ್ಮ ಊರಿಂದ 7 ಕಿಲೋಮೀಟರ್ ಧಾರವಾಡಕ್ಕೆ ಐತೆ ರೈಲ್ವೆ ಕನೆಕ್ಟಿವಿಟಿ. ಬಟ್ ನಮ್ಮ ಊರಿಗೆ ಯಾವತ್ತು ರೈಲ್ವೆ ಕನೆಕ್ಟಿವಿಟಿ ಬರುತ್ತಲ್ಲ, ನಾನು ಇವ್ರಿಗಿಂತ 10 ಪಟ್ಟು ಖುಷಿ ಇರ್ತಾನೆ. ಯಾಕಂದ್ರೆ ರೈಲ್ವೆ ಕನೆಕ್ಟಿವಿಟಿ ಸಿಕ್ತಂದ್ರೆ ಬಸ್ ಒಳಗೆ ಒದ್ದಾಡೋ ಟೆನ್ಷನ್ ಇಲ್ಲ. ಯಾಕಂದ್ರೆ ಬಸ್ ಒಳಗೆ ಕಂಫರ್ಟೇಬಲ್ ಆಗಲ್ಲ ಬಿಡ್ರಿ. ಯಾವ್ದಕ್ಕಾರ ನಾನು ಕಂಟೆಂಟ್ ಮಾಡ್ಬೇಕಂತಾರೆ ಅವಶ್ಯಕತೆ ಬಿದ್ದು ಹೋಗಂಗಿಲ್ಲ ರೀ. ನಾನು ಹೆಂಗಂದ್ರೆ ಅವಶ್ಯಕತೆ ಬೀಳುತ್ತೆ ರೀ ಬರೀ ಬಸ್ ಒಳಗೆ ಹೋಗ್ಬೇಕಂತೇಳಿ. ಬೇರೆ ಆಪ್ಷನ್ ಸಿಕ್ಕರೆ ನಾನು ಟ್ರೈನ್ ಒಳಗೆ ಬರ್ತೇನೆ. ಈಗ ನೋಡ್ರಿ, ನಾನು ಗದಗಿಂದ ಹುಬ್ಳಿ ಬರ್ಬೇಕಂದ್ರೆ ಮೋಸ್ಟ್ಲಿ ನಾನು ಟ್ರೈನ್ ಪ್ರಿಫರ್ ಮಾಡ್ತಿದ್ದೆ. ಕೋಚ್ ಅಷ್ಟು ಖಾಲಿ ಐತೆ ನೋಡ್ರಿ, ಯಾರು ಇಲ್ಲೆಲ್ಲ. ಅವರೊಬ್ಬರು ಅಣ್ಣ ಅದಾರ, ಅವರು ಕುಷ್ಟಗಿ ಮಠ ಹೊಂಟ್ರ, ತಮಿಳ್ನಾಡ್ದವ್ರು ಅಂತವ್ರ. ಮತ್ತು ನಿಮ್ಗೆ ಈಗ ನಾನು ಬೆಸ್ಟ್ ಹೇಳ್ತೇನೆ ನೋಡ್ರಿ. ಇವು ಯಾವೇನೇನು ಸ್ಟೇಷನ್ಸ್ ಬರ್ತಾವಲ್ಲ ಹೊಸದಾಗಿ ರೈಲ್ವೆ ಕನೆಕ್ಟಿವಿಟಿ ಸಿಕ್ಕಂತ, ಕುಕ್ನೂರು, ಸಂಗನಾಳ, ಹನುಮಾಪುರ, ಯಲಬುರ್ಗ ಮತ್ತು ಲಿಂಗನಬಂಡಿ ಮತ್ತು ಕುಷ್ಟಗಿ, ಇವು ಯಾವುದೆಲ್ಲ ಪ್ಲೇಸಸ್ಸಿಂದ ಮಂದಿ ವಿಡಿಯೋ ನೋಡತ್ತಾರಲ್ಲ, ಹ್ಯಾಶ್ಟ್ಯಾಗ್ ಹಾಕಿ ನಿಮ್ಮೂರ ಹೆಸರು ಹಾಕ್ರಿ. ನಮ್ಮ ಕುಷ್ಟಗಿ, ನಮ್ಮ ಯಲಬುರ್ಗ, ನಮ್ಮ ಕುಕ್ನೂರು ಅಂತೇಳಿ ರೈಲ್ವೆ ಇಲಾಖೆಗೆ ಅಭಿನಂದನೆಗಳ ಒಬ್ಬರು ಇಲ್ಲಿ ನೋಡ್ರಿ, ಯಾರೂ ಇಲ್ಲಿ. ಸಂಗನಾಳ್ ರೈಲ್ವೆ ಸ್ಟೇಷನ್ ಮುಂದೆ ಯಾರೋ ಒಂದು ಇಬ್ಬರು ಕಾಣದಾರ. ಅದಾಗ ಅದೇನು ಸ್ಟೇಷನ್ ಬಿಲ್ಡಿಂಗ್ ಏನು ಕಾಣತ್ತದಲ್ಲ ಅದ್ರ ಬಾಜು ಇಬ್ಬರು ಅದ ಡೈಲಿ ಓಡುವ. ಸಂಗನಾಳ್ ಅಂದ್ರೆ ರೈಲ್ವೆ ಸ್ಟೇಷನ್. 3 ಜನ ಅದಾರ. ಇದು ರೈಲ್ವೆ ಸ್ಟೇಷನ್ ನೋಡ್ರಿ, ಇಲ್ಲಿ ಪೂರ್ತಿ ಡೌನ್ ಇದೆ. ಇದೆ ರೈಲ್ವೆ ಸ್ಟೇಷನ್ ನೋಡಿ. ನಿಮ್ಗೆ ಯಾವ ರೈಲ್ವೆ ಸ್ಟೇಷನ್ ಅದು ನೆನಪು ಬಂತ ನನಗೆ ಕಾಮೆಂಟ್ ಮಾಡಿ. ಇನ್ನೂ ಕನ್ಸ್ಟ್ರಕ್ಷನ್ ನಡೆದತ್ತೆ ನೋಡ್ರಿ ಇಲ್ಲಿ, ಪ್ಲಾಟ್ಫಾರ್ಮ್ ಎಲ್ಲ. ಕುಷ್ಟಗಿ ಎಕ್ಸ್ಪ್ರೆಸ್ ಈಗ ಎಂಟ್ರ್ ಆಗೈತೆ ರೀ ಸಂಗನಾಳಕ್ಕೆ. ಮತ್ತು ಸಂಗನಾಳ ಏನೈತಲ್ಲ, ಇವೆಲ್ಲ ರೈಲ್ವೆ ಸ್ಟೇಷನ್ ನೋಡ್ಕೊಂಡು ಬನ್ನಿ. ಈಗ 2 ರೈಲ್ವೆ ಸ್ಟೇಷನ್ ಈಗ ಕುಕ್ನೂರು, ಸಂಗನಾಳ. ಸೇಮ್ ನಮ್ಮ ಸಿಂಧನೂರು ಟ್ರ್ಯಾಕ್ ಒಳಗೆ ಏನು ಸ್ಟೇಷನ್ಸ್ಗಳು ಅದಾವಲ್ಲ ರೀ, ಬೂದುಂಗೊಂಪ, ಗಂಗಾವತಿ, ಕಾರಟಗಿ, ಅವ್ಯಾವ ಮಾಡಲ್ ಒಳಗೆ ಬಿಲ್ಟ್ ಆಗ್ಯಾವಲ್ಲ, ಅಂದ್ರೆ ಫುಲ್ ಹೈಟಿಗೆ ರೈಲ್ವೆ ಸ್ಟೇಷನ್ ಕಟ್ಟೋದು ಅದ ಥೀಮ್ ಒಳಗೆ ಇವು ಬಿಲ್ಟ್ ಆಗ್ಯಾವ. ಯಲಬುರ್ಗ ಒಳಗೆ ಅಷ್ಟೇ ನೋಡ್ರಿ, ಲೆಫ್ಟ್ ಸೈಡಿಗೆ ರೈಲ್ವೆ ಸ್ಟೇಷನ್ ಬಂತ. ಎಲ್ಲ ರೈಟಿಗೆ ಬರೋದಿದ್ದು ಇಷ್ಟೊಂಟ. ನಾನು ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್ ಒಳಗೆ ಏನು ಟಿಕೆಟ್ ತೊಗೊಳಕ್ಕೆ ಹೋಗಿದ್ದೆ ಅಲ್ಲ, ಅವಾಗ ಒಬ್ಬ ಅಣ್ಣ ನನ್ನ ಜೊತೆ ಇದ್ದ, ನಾನು ಮುಂದೆ ಇದ್ದ. ಅವಾಗ ಯಲಬುರ್ಗಕ್ಕೆ ಒಂದು ಟಿಕೆಟ್ ಕೊಡ್ರಿ ಅಂತಂದ್ರೆ
ಆ ಟಿಕೆಟ್ ಕೊಡೋರಿಗೆ ಏ ಇಲ್ರಿ ಕಲಬುರ್ಗಿ ಟ್ರೈನ್ ನಾವು 9 ಗಂಟೆಗೆ ಐತಿ ಅಂತಂದ್ರೆ ಇಲ್ರಿ ಯಲಬುರ್ಗಿ ಕುಷ್ಟಗಿ ಟ್ರೈನ ಅಂತೇಳಿ ಬಿಡಿಸಿ ಹೇಳಿದಾಗ ಅವ್ರು ಆ ಟಿಕೆಟ್ನ ಕೊಟ್ರ 60 ರೂಪಾಯಿ ತೊಗೊಂಡು. ಯಲಬುರ್ಗಾಗ ಮಂದಿ ನೋಡಂಗೆ ನಿಂತ ಓ ಕ್ರೇಜ್ ಇನ್ನೂ ತಣ್ಣಗಾಗಿರುತ್ತೆ, ಮಂದಿಗೆ ಇನ್ನೂ ಕ್ರೇಜ್ ಐತಿ ಟ್ರೈನ್ ಬಂದಿದ್ದಕ್ಕೆ. ಕುಷ್ಟಗಿ ಎಕ್ಸ್ಪ್ರೆಸ್ ಇದ್ರ ಫಸ್ಟ್ ಇನಾಗ್ರಲ್ ಅಲ್ರಿ ಕಮರ್ಷಿಯಲ್ ರನ್ ಒಳಗೆ ಬಂದು ತಲುಪೈತಿ. ಎಲ್ಲಿಗೆ ಹೇಳ್ರಿ ನಮ್ಮ ನಿಮ್ಮೆಲ್ಲರ ಯಲಬುರ್ಗಕ್ಕೆ. ಯಲಬುರ್ಗ ಬಂದ್ಬಿಟ್ಟು ಒಂದು ಪಟ್ಟಣ ಪಂಚಾಯತಿ ಕೊಪ್ಪಳ ಡಿಸ್ಟಿಕ್ ಒಳಗನ ರೀ. ನಾವು ಇದೇನೈತಲ್ಲ ಕುಷ್ಟಗಿ ಮಠ ನಾವು ಕೊಪ್ಪಳ ಡಿಸ್ಟಿಕ್ ಒಳಗನೆ ಇರ್ತೀವಿ. 1 ನಿಮಿಷ ನಿಮಗೆ ಪ್ರತಿಯೊಂದು ಸ್ಟೇಷನ್ ಒಳಗೂ ಸಿಗುತ್ತೆ. ನೀವೇನಾರ ಹುಬ್ಬಳ್ಳಿ ಟ್ರಾವೆಲ್ ಮಾಡ್ತೀರಿ, ಗದಗ ಟ್ರಾವೆಲ್ ಮಾಡ್ತೀರಿ ಅಂದ್ರೆ ಈ ಭಾಗದ ಜನರ ನಿಮ್ಗೆ ಈ ರೈಲ್ವೆ ಕನೆಕ್ಟಿವಿಟಿಯಿಂದ ಭಾಳ ಹೆಲ್ಪ್ ಆಗೋದೈತಿ. ಬರೋ ದಿನಗಳೊಳಗೆ ನಿಮ್ಗೆ ಕುಷ್ಟಗಿಯಿಂದ ಬೆಂಗಳೂರು ಟ್ರೈನ್ ನೋಡೋಕೆ ಸಿಗ್ಬೋದು. ಇದ್ಯಾಕೆ ಹೇಳ್ತೀನಿ ಹೇಳ್ರಿ, ನಾನು ಕುಷ್ಟಗಿ ಬೆಂಗಳೂರು ಟ್ರೈನ್ ಸಿಗ್ಬೋದು ಅಂತಂತೇಳಿ. ಸಿಂಧನೂರಿಗೆ ಏನು ಟ್ರೈನ್ ಆಗಿತ್ತಲ್ಲ ಮೊದಲು ಅದು ಗಂಗಾವತಿ ಆಗಿತ್ತು, ಗಂಗಾವತಿಯಿಂದ ಬೆಂಗಳೂರು ಟ್ರೈನ್ ಸಿಕ್ತು. ಆಮೇಲೆ ಕಾರಟಗಿ ಬೆಂಗಳೂರು ಆತ, ಆಮೇಲೆ ಸಿಂಧನೂರು ಬೆಂಗಳೂರು ಆತ. ಹಿಂಗೆ ನಿಮಗೂ ಒಂದು ಟ್ರೈನ್ ಸಿಗ್ಬೋದು. ಮತ್ತು ಮೊನ್ನೆ ಒಂದು ಇದನ್ನು ನಾನು ನೋಡತ್ತಿದ್ದೆ, ವಿ ಸೋಮಣ್ಣ ಅವ್ರದ್ದು ಒಂದು ಭಾಷಣ ಕೇಳತ್ತಿದ್ದೆ. ಅದ್ರೊಳಗೆ ಅವ್ರು ಹೇಳತ್ತಿದ್ರೆ 25ನೇ ತಾರೀಕಿನೊಳಗೆ ಒಂದು ಸಿಂಧನೂರಿಗೆ ಹೊಸ ಟ್ರೈನ್ ಕೊಡತ್ತಾರಂತಂತೇಳಿ. ಅದು ಯಾವುದೋ ಟ್ರೈನ್ ಆಗಿರಲಿ ನಮ್ದು ಅದ್ರೊಳಗೆ ಫಸ್ಟ್ ಜರ್ನಿ ಇರತ್ತದ. ಆರಾರು 7 ಕಿಲೋಮೀಟ್ರಿಗೆ ಒಂದೊಂದು ಸ್ಟೇಷನ್ಗಳು ಅದಾವ್ರಿ ಇವ. ಮತ್ತು ನಾನು ನೆಕ್ಸ್ಟ್ ಜರ್ನಿ ನಂದು ಎಲ್ಲೈತೆ ಅಂತೇಳಿ ನನಗೆ ಐಡಿಯಾ ಇಲ್ಲ. ಯಾವುದಂತೇಳಿ ನಿಮಗೆ ವಿಡಿಯೋ ಎಂಡ್ ಆಗೋದ್ರೊಳಗೆ ನಾನು ನಿಮ್ಗೆ ತಿಳಿಸಿರ್ತೀನಿ. ಯಾಕಂತಂದ್ರೆ ಈ ವಿಡಿಯೋ ಎಡಿಟಿಂಗ್ ಮಾಡೋದು ಮುಂದೆ ನಾನು ಡಿಸೈಡ್ ಮಾಡಿರ್ತೀನಿ. ಈ ಭಾಗದಾಗಿರುವಂಥ ಮತ್ತೊಂದು ರೈಲ್ವೆ ಸ್ಟೇಷನ್ ಮತ್ತು ಇನ್ನೊಂದು ಅಬ್ಸರ್ವ್ ಮಾಡಿ ನಾನು, ವಿಂಡ್ ಮಿಲ್ಸ್ ಭಾಳ ಅಂದ್ರೆ ಭಾಳ ಅದಾವ್ರಿ ಇಲ್ಲಿ. ನಮ್ಮ ಗದಗದಾಗ ನಾನು ಅವ ಭಾಳ ಅನ್ಕೊಂಡಿದ್ದೆ, ಅವಕ್ಕಿಂತ 10 ಪಟ್ಟು ಜಾಸ್ತಿ ಇಲ್ಲಿದಾವೆ ನೋಡ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ವಿಂಡ್ ಮಿಲ್ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡಕ್ಕೆ ಇವನ್ನ ಇನ್ಸ್ಟಾಲ್ ಮಾಡಿದ್ದಾರೆ. ಲಿಂಗನ್ ಬಂಡಿಯಿಂದ ಡಿಪಾರ್ಟ್ ಆದ್ವಿ ನೋಡ್ರಿ. ಇಲ್ಲೂ 2 ನಿಮಿಷ ಸ್ಟಾಪ್ ಇತ್ತು. ಇಲ್ಲೂ ಕ್ರೇಜ್ ಆಗಿ ಬಂದಿದ್ರು ಮಂದಿ. ನಾನು ಇದಕ್ಕೆ ಕುಷ್ಟಗಿ ಅಂತ ಮಾಡಿ ಇಳಿಯತ್ಬಿಟ್ಟಿದ್ದೆ. ಪಾಪ ಅಣ್ಣಾರನ್ನು ಇಳಿಯಕ್ಕೆ ಕರ್ಕೊಂಬಂದಿದ್ದೆ, ಸಾರಿ. ನಾನು ನೋಡೇ ಇರ್ಕಿಲ್ಲ, ಹಂಗೆ ಚಾರ್ಜ್ ಆಗಿ ಕುಂತಿದ್ದೆ. ಡಿಪಾರ್ಟ್ ಆದ್ವಿ ಈಗ ಲಿಂಗನ್ ಬಂಡಿಯಿಂದ. ಇಲ್ಲಿ ನೋಡ್ರಿ, ಇಲ್ಲೇ ಯಾವುದೋ ವೇರಿಯಸ್ ಮೈ ಟ್ರೈನ್ ಆಗಲಿ, UTS ಆಗಲಿ, NTES ಆಗಲಿ, ಎಲ್ಲೂ ಕುಷ್ಟಗಿ ಹುಬ್ಬಳ್ಳಿ ಟ್ರೈನದ್ದು ಏನೂ ಇಲ್ಲರಿ ಇನ್ಫಾರ್ಮೇಷನ್. KHTI ಇದರ ಸ್ಟೇಷನ್ ಕೋಡ್ ಎಲ್ಲೂ ಇನ್ನೂ ಎಂಟ್ರಿ ಆಗಿಲ್ಲ. ಇಲ್ಲಿ ನೋಡತ್ತಾರಲ್ಲ, ಇವ್ರ ಜೊತೆ ನಾನು ಟ್ರಾವೆಲ್ ಮಾಡ್ತಿದ್ದೆ. ಇವ್ರೊಬ್ಬರ ಪ್ಯಾಸೆಂಜರ್ಸ್ ಇದ್ರೆ ನಮ್ಮ ಇದ್ರೊಳಗೆ ಬೋಗಿ ಒಳಗೆ. अच्छा लगा? अभी सस्ता हुआ ना जाने के लिए हुबली? हाँ, ಆರಾಮ್ ಸೆ ಖಾಲಿ ಆನಾ ಪಡ್ದೆ. ಅವ್ರ ತಮಿಳ್ನಾಡ್ದವ್ರಂತ್ರಿ ಇಲ್ಲಿ ವಿಂಡ್ ಮಿಲ್ ಒಳಗೆ ಕೆಲಸ ಮಾಡ್ತಾರಂತ, ಅದನ್ನ ಹೇಳತ್ತಿದ್ರು ಅವ್ರ. ಅಚ್ಚ ಲಗ ಮಿಲ್ಕೆ, ಥ್ಯಾಂಕ್ ಯು. ಫೈನಲಿ 152 ಕಿಲೋಮೀಟ್ರ್ ಜರ್ನಿ ಮಾಡಿದಾದ್ಮೇಲೆ ಕುಷ್ಟಗಿಗೆ ಎಂಟ್ರ್ ಆಗತ್ತೀವಿ. ಇವ್ರಿಗೆ ಎಷ್ಟು ಯೂಸ್ಫುಲ್ ಆಗೈತೆ ನೋಡ್ರಿ ಇದು ಟ್ರೈನ. ಫಸ್ಟ್ ಸತ ಬರತ್ತಾರೆ ಇವ್ರು, ಬಟ್ ಅವ್ರು ಹೇಳತ್ತಾರ ಅವರು ಕುಷ್ಟಗಿಯಿಂದ ಬೆಂಗಳೂರಿಗೆ ಬಸ್ಸಿಗೆ ಹೋಗಿದ್ರಂತ 1500 ರೂಪಾಯಿ ಕೊಟ್ಟು. ಬೆಂಗಳೂರಿಂದ ಮತ್ತು ಅವ್ರು ಇದಕ್ಕೆ 1000 ರೂಪಾಯಿ ಕೊಟ್ಟು ಅಲ್ಲಿ ಹೋಗಿದ್ರಂತ. ಬೆಂಗಳೂರಿಂದ ಮತ್ತು ತಿರುನಲ್ವೇಲಿಗೆ ಟ್ರೈನ್ ಒಳಗೆ ಹೋಗಿದ್ರಂತ. ಬಟ್ ಈ ಟ್ರೈನ್ ಆಗಿರೋದ್ರಿಂದ ಅವ್ರಿಗೆ ಭಾಳ ಯೂಸ್ಫುಲ್ ಆಗೈತಂತ. ಕುಷ್ಟಗಿಗೆ ಫೈನಲ್ ಎಂಟ್ರ್ ಆಗ್ಬಿಟ್ಟು ಸರಿ ಹತ್ತು ಮಾಡ್ರಿ ಹಂಗೆ. ಗೊತ್ತಾಗತ್ತಿಲ್ಲ, ಅದು ಬರ್ರಿ ಸರಿ. ನಿಂದ್ರತ್ತ ನಿಂದ್ರತ್ ತಡ್ರಿ. ಮಾರ ಹತ್ತು ಬೇಡ್ರಿ, ಹಂಗೆ ಬಿದ್ದಿದ್ದೀರಿ. ನೀ ಏನು ರೊನಾಲ್ಡೋ ಆಗಿದ್ದಾನೆ ಇಷ್ಟು ಫಾಸ್ಟ್ ಓಡೆ? देखिए ना, गिर गए तो क्या होगा? ಇಲ್ಲಿ ನೋಡ್ರಿ ಹುಡುಗರಿಗೆ ಏನು ಕ್ರೇಜ, ಬಟ್ ಭಾಳ ರಿಸ್ಕಿ ಅದ. ಬಿದ್ದಿದ್ರ ಅಂದ್ರೆ ಅದಕ್ಕೆ ನಾನು ಒಂದಿಟ್ಟು ಜಬರ್ದಸ್ತ್ ಮಾಡಿದೆ.
ಒಂದು ಇಟ್ಟ ಬಿಡ್ರಿ ಅವ್ರಿಗೆ ಹೇಳ್ತಾನೆ ನಾನು ಅಲ್ಲಿ ಜಿಗಿದ ಹತ್ತಾರ ನೋಡ್ರಿ ಅವ್ರು 3 ಜನ. ನೀ ಎಲ್ಲಿ ಹೊಂಟಿವ? ಟ್ರೈನ್ ನಿಂದ್ರತ್ತೆ ಇಲ್ಲೇ ನಿಂದ್ರುತ್ತೆ. ಆ ಹುಡುಗಂಗೆ ಎಡ್ ಕ್ರೇಜ್ ನೋಡ್ರಿ. ಹಾಂ ಫೈನಲಿ ಕುಷ್ಟಗಿ ಹುಬ್ಬಳ್ಳಿ ಕುಷ್ಟಗಿ ಎಕ್ಸ್ಪ್ರೆಸ್ ಎಂಟ್ರ್ ಆಗೈತೆ ರೀ. ಲಾಸ್ಟ್ ಅಫಿಷಿಯಲ್ ಸ್ಟಾಪ್ ಆದಂಥ ಕುಷ್ಟಗಿಗೆ ಫಸ್ಟ್ ಅಫಿಷಿಯಲ್ ಟ್ರೈನ್ ರೀ ಇದು ಕುಷ್ಟಗಿಗೆ ಇವತ್ತು ಬರತ್ತಿರೋದು. ನೀವೇನು ಇನಾಗ್ರೇಷನ್ ಸ್ಪೆಷಲ್ ನೋಡ್ರಲ್ಲ ಅದು 4 ರಿಂದ 5 ಬೋಗಿದೆ ಸ್ಪೆಷಲ್ ಟ್ರೈನ್ ರೀ. ಇದು ಒರಿಜಿನಲ್ ರೇಕ್ ಅಲ್ಲ. ಇವತ್ತು ನಾನು ನಿಮಗೇನು ಜರ್ನಿ ತೋರಿಸಿದೆ ಅಲ್ಲ ಇದು ಒರಿಜಿನಲ್ ರೇಕ್ ಶೇರಿಂಗ್ ಐತಿ ಹುಬ್ಬಳ್ಳಿ ಮಿರಜ ಲೋಂಡಾ ಮತ್ತು ಲೋಂಡಾ ಕ್ಯಾಸಲ್ ರೋಕ್ ಮಿರಜ ಕ್ಯಾಸಲ್ ರೋಕ್ ಪ್ಯಾಸೆಂಜರ್ ಜೊತೆ. ಇದೆಲ್ಲ ನೀವು ಜರ್ನಿ ನೋಡಿ ಇಷ್ಟ ಮಾಡ್ರಿ ಅಂತ ಅನ್ಕೋತೀನಿ ನಾನು. ಈಗ ಹೇಳ್ದಂಗೆ 70 ರೂಪಾಯಿ ಕಾಸ್ಟಿಂಗ್ 152.7 ಕಿಲೋಮೀಟ್ರ್ ಇದೆ ಡಿಸ್ಟೆನ್ಸ್ ಹುಬ್ಳಿಯಿಂದ ಇಲ್ಲಿ ಮಟ್ಟ. 4 ತಾಸು ಏನೋ ಇವ್ರು ಟೈಮಿಂಗ್ ಕೊಟ್ರೆ ಅಂದ್ರೆ 3 ತಾಸು 20 ನಿಮಿಷ ಏನೋ ಕೊಟ್ಟರೆ ಟೈಮಿಂಗ್. ಬಟ್ ನೀವು 3 ತಾಸು 40 ನಿಮಿಷ ಕೊಟ್ರೆ. ಬಟ್ ಇದು ಬಂದೈತಿ ಟೈಮಿಂಗ್ ಎಷ್ಟು ಅಂತಂದ್ರೆ ನಿಮ್ಗೆ ತೋರಿಸೋದ್ರೆ 9:17ಕ್ಕೆ ನಾವು 40 ನಿಮಿಷ ಈಗ ಡಿಲೇ ಇದ್ದೇವೆ. ಇಲ್ಲಿ ಮಟ್ಟ ಜರ್ನಿ ಹೆಂಗೆ ಅನ್ನಿಸ್ತು ಅಂತ ಹೇಳೋದು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ. ಒಂದು ಸ್ವಲ್ಪ ನಾವು ಕುಷ್ಟಗಿ ರೈಲ್ವೆ ಸ್ಟೇಷನ್ ನೋಡೋಣ. ಕುಷ್ಟಗಿದ ಪ್ಲಾಟ್ಫಾರ್ಮ್ ನಂಬರ್ 1ಗೆ ನನ್ನ ಅರಾವಾಗಿಬಿಟ್ಟೈತೆ ರೀ. ಬಟ್ ಎಕ್ಸೈಟ್ಮೆಂಟ್ ಅಂತೂ ಕಂಟಿನ್ಯೂ ಇರುತ್ತೆ. ಇದು ಬೆಳಗ್ಗೆ 7 ಗಂಟೆಗೆ ಹೋಗುತ್ತೆ. ಟೈಮ್ ಟೇಬಲ್ ನಾನು ಹಾಕಿನ ಅಂತ ಹೊಳಮಳ ಹೇಳತ್ತಾನೆ. ಸೇಮ್ ಸಿಂಧನೂರು ರೈಲ್ವೆ ಸ್ಟೇಷನ್ ಇತ್ತಲ್ಲ ತಟ್ಟು ಪ್ರಿಂಟ್ ಹೊಡೆದಂಗೆ ಐತೆ ನೋಡ್ರಿ ರೈಲ್ವೆ ಸ್ಟೇಷನ್. ಇದು ಮಸ್ತ್ ಆರ್ಕಿಟೆಕ್ಚರ್ ಎಲ್ಲ ಮಾಡ್ರೆ ಅದು ನೋಡೋಣ ಬರ್ರಿ. ಮೊದಲು ಇದೇ ಟಿಕೆಟ್ ಕೌಂಟ್ರಿಗೆಲ್ಲ ಮಸ್ತ್ ಆರ್ಕಿಟೆಕ್ಚರ್ ಎಲ್ಲ ಫಿನಿಶಿಂಗ್ ಎಲ್ಲ ಕೊಟ್ರೆ ಭರತನಾಟ್ಯದ ಫೀಲ್ ಕೊಟ್ರು ಇಲ್ಲಿ. ಮತ್ತು ಇಲ್ಲಿ ತಬ್ಲಾ ಗಿಬ್ಲಾ ಹಾಕ್ಯಾರ ಅಷ್ಟೇ. ನಾನು ಒಂದು ರಿಕ್ವೆಸ್ಟ್ ಮಾಡ್ತೇನೆ. ನಿನ್ನೆ ಸೋನು ಅನ್ನೋರು ರಿಕ್ವೆಸ್ಟ್ ಮಾಡ್ಯಾರ ಅವ್ರ ವಿಡಿಯೋದಾಗ. ನಾನು ನನ್ನ ವಿಡಿಯೋದಾಗ ರಿಕ್ವೆಸ್ಟ್ ಮಾಡ್ತೀನಿ, ಚಲೋ ರೈಲ್ವೆ ಸ್ಟೇಷನ್ ಕೊಟ್ರೆ ಹಿಂಗೆ ಹಾಳು ಮಾಡೋಕ್ಕೆ ಹೋಗ್ಬಿಡ್ರಿ. ಇಲ್ಲಿ ನೋಡ್ರಿ ಒಂದೇ ದಿನಕ್ಕೆ ನನ್ನ ಹಾಳಾಗ್ಬಿಟ್ರಿ. ಅದಕ್ಕೆ ರಿಕ್ವೆಸ್ಟ್ ಮಾಡ್ತೀನಿ ಜನತೆಗೆ ಅಂತೇಳಿ ನೆನಪ ಅಂತಂದ್ರೆ ಇದನ್ನು ಹಾಳು ಮಾಡೋಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಇಂಥ ಚಲೋ ರೈಲ್ವೆ ಸಿಗತಿ ಎಷ್ಟೋ ದಶಕಗಳ ಕನಸು ನನಸಾಗಿತ್ತಂದ್ರೆ ಅದನ್ನು ಕೆಡಿಸ್ಕೊಳ್ಳೋಕೆ ಯಾರು ಇಷ್ಟಪಡಂಗಿಲ್ಲ. ಎಲ್ಲರೂ ಹಂಗಿರಂಗಿಲ್ಲ ಅಂತ ಎಲ್ಲರೂ ಹಂಗೆ ಇರ್ತಾರಂತ ನಾ ಹೇಳತ್ತಿಲ್ಲ ರೀ. ಯಾರು ಹಂಗೆ ಮಾಡ್ತಾರಲ್ಲ ಅವ್ರನ್ನ ನೀವು ತಡಿಬೇಕು, ಅದು ನಿಮ್ಮ ರೆಸ್ಪಾನ್ಸಿಬಿಲಿಟಿ. ಇಲ್ಲಿ ನೋಡ್ರಿ ಇಲ್ಲೂ ಎಷ್ಟು ಮಸ್ತ್ ಪೇಂಟಿಂಗ್ ಮಾಡ್ಯಾರ. ಬಟ್ ಆ ಪೇಂಟಿಂಗ್ ನಂಗೆ ಇಷ್ಟ ಆಗಲಿಲ್ಲ. ಅದೇನು ಎಲ್ಲಡಿಕೆ ಪೇಂಟಿಂಗ್ ಇತ್ತಲ್ಲ ಆ ಪೇಂಟಿಂಗ್ ಇಷ್ಟ ಆಗಲಿಲ್ಲ. ಹಂಪಿಯ ಕಲ್ಲಿನ ರಥದ್ದು ಐತಿ, ಇಲ್ಲ ಅಂಡರ್ಗ್ರೌಂಡ ಐತಿ. ಈ ಅಂಡರ್ಗ್ರೌಂಡ್ ಒಳಗೆಲ್ಲ ಪೇಂಟಿಂಗ್ ಮಸ್ತ್ ಮಾಡ್ರೆ. ಬಟ್ ಅದೇನದು ಪೇಂಟಿಂಗ್ ಇತ್ತಲ್ಲ ಎಲ್ಲಡಿಕೆ ಪೇಂಟಿಂಗ್ ಯಾರ ಮಾಡತ್ತಿದ್ರು ತಡಿದ ನಿಮ್ಮದು ಜವಾಬ್ದಾರಿ. ಬರ್ರಿ ನಮ್ಮ ವಿಡಿಯೋನ ಇಲ್ಲಿಗೆ ಇಡೋಣಂತ. ಇಲ್ಲಿ ಮಠ ನೋಡ್ರಿ ಅಂದ್ರೆ ಚಲೋ ಅನ್ಸೈತೆ ಅಂತ ಅನ್ಕೋತೀನಿ. ಮುಂದೆ ಹಿಂಗೆ ಇನ್ನೊಂದಷ್ಟು ಜರ್ನೀಸ್ ಒಳಗೆ ಸಿಗೋಣಂತ್ರಿ. ಅಲ್ಲಿ ಮಠ ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಮತ್ತು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊರಿ. ಇಲ್ಲಿ ನೋಡ್ರಿ ಇಲ್ಲೇ ಸ್ಟೇಷನಿಂದ ಏನು ಕನೆಕ್ಟಿವಿಟಿ ಇಲ್ಲ ನಿಮ್ಗೆ. ನಾನು ನಡ್ಕೊತ ಹೊಂಟೀನಿ, ಎಷ್ಟೋ ಜನನು ಅಲ್ಲಿ ಮುಂದೆ ನಡ್ಕೊತಾನೆ ಹೊಂಟ್ರೆ. ಯಾರ್ಯಾರು ಅವರು ಮನೆಯಿಂದ ಪಿಕಪ್ಪಿಗೆ ಬಂದಾರಲ್ಲ ಅವ್ರು ಕರ್ಕೊಂಡ್ರೆ. ನಮ್ಮ ಟ್ರೈನ್ ಇಲ್ಲೇ ಮೇಲೆ ನಿಂತೈತಿ. ನಾವು ಕುಷ್ಟಗಿ ಆಟೋ ಸಂಘದವ್ರು ನಿಮ್ಗೆ ಯಾರಿಗಾರ ಪರಿಚಯ ಇದ್ರೆ ಈ ಟ್ರೈನ್ ಬರೋ ಟೈಮಿಂಗಿಗೆ 1 ಅಥವಾ 2 ಆಟೋನಾರ ಅವ್ರಿಗೆ ವ್ಯವಸ್ಥೆ ಮಾಡೋಕೆ ರಿಕ್ವೆಸ್ಟ್ ಮಾಡ್ಕೊತಾನೆ ನಾನು. ಮತ್ತು ಬಸ್ಸನ್ನು ಬಿಡ್ಬೇಕಾಗತ್ತೆ ನಮ್ಮ KKRTC ದವ್ರು. ಯಾಕಂದ್ರೆ ಇನ್ನು ಮೇಲಿಂದ ಟ್ರೈನ್ ಸ್ಟಾರ್ಟ್ ಆತಂದ್ರೆ ಬಸ್ಸುಗಳು ಬರಬೇಕಾಗತ್ತೆ.